ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 197ನೇ ಭಾಗ ಇದು. ಇವತ್ತು ಈ ದೈತ್ಯ ತಾರತಮ್ಯ ಸಂಧಿ 30ನೇ ಸಂಧಿ ಇದನ್ನು ಶ್ರವಣ ಮಾಡಬೇಕು. ಕೆಲವು ಪಾಠಗಳಲ್ಲಿ 29ನೇ ಸಂಧಿ, ಇನ್ನು ಕೆಲವು ಪಾಠಗಳಲ್ಲಿ 32ನೇ ಸಂಧಿ. ಕಮಲಾಪತಿ ದಾಸರ ಪಾಠದಲ್ಲಿ 32, ಇನ್ನು ಕೆಲವು ಪಾಠಗಳಲ್ಲಿ 29ನೇ ಸಂಧಿ ಇದು. ಈ ಹಿಂದೆ ಅಣುತಾರತಮ್ಯ ಸಂಧಿ 29ನೇ ಸಂಧಿ ಮುಕ್ತಾಯ ಕಂಡಿದೆ. ಈಗ ಈ 30ನೇ ಸಂಧಿಯನ್ನು ಶ್ರವಣ ಮಾಡಬೇಕು. ಶ್ರೀಶ ಮುಕ್ತಾಮುಕ್ತ ಸುರವರ ವಾಸುದೇವಗೆ ಭಕ್ತಿಯಿಂದಲೇ ಕಮಲಾಸನನು ಕೇಳಿದನು ದೈತ್ಯ ಸ್ವಭಾವ ಗುಣಗಳನ್ನು. ಭಗವಂತ ಅಥವಾ ಲಕ್ಷ್ಮೀರಮಣನಾಗಿದ್ದಾನೆ. ಮುಕ್ತರಿಗೂ ಅಮುಕ್ತರಿಗೂ, ಅಮುಕ್ತರಾದಂಥ ಸುರರು, ದೇವತೆಗಳು ಮತ್ತು ಮನುಷ್ಯರು, ಅವರೆಲ್ಲರಿಗಿಂತ ಈತ ಶ್ರೇಷ್ಠನಾಗಿದ್ದಾನೆ. ಅಂಥ ವಾಸುದೇವನಿಗೆ, ವಾಸುದೇವ ಅಂತ ಅನ್ನೋದು ಮುಕ್ತಿದಾಯಕವಾದ ರೂಪನೇ. ಪ್ರದ್ಯುಮ್ನ ಸೃಷ್ಟಿಕಾರಕವಾದ ರೂಪ, ಸಂಕರ್ಷಣ ಲಯಕಾರಕ ರೂಪ, ಅನಿರುದ್ಧ ಸ್ಥಿತಿಕಾರಕವಾದ ರೂಪ. ವಾಸುದೇವ ಅದಕ್ಕೆ ತುರಿಯ ಅಂತ ಹೇಳ್ತಾರೆ, ಅದು ಮುಕ್ತರಿಗೆ ನಿಯಾಮಕವಾದಂಥ ರೂಪ. ಆ ಪರಮಾತ್ಮನ ಎದುರಿಗೆ ಚತುರ್ಮುಖ ನಿಂತ್ಕೊಂಡು ದೈತ್ಯ ಸ್ವಭಾವಗಳನ್ನು ಭಿನ್ನಯಿಸಿಕೊಂಡ. ಉಪದೇಶ ಮಾಡಿದ್ದಲ್ಲ, ತನ್ನ ತಿಳುವಳಿಕೆಯನ್ನು ಆತನ ಮುಂದೆ ಹೇಳ್ಕೊಂಡ. ಇದೆಲ್ಲ ಇಲ್ಲಿ ಬರುವಂಥ ಅಂಶಗಳೆಲ್ಲ ಗರುಡ ಪುರಾಣದ ಅಂಶಗಳು. ಈ ಯಾವ ಅಂಶಗಳು ಕೂಡ ಸರ್ವಮೂಲದಲ್ಲಿ ಬಂದಿಲ್ಲ. ಸರ್ವಮೂಲದಲ್ಲಿ ಮುಕ್ತಿಯೋಗ್ಯರಾದಂಥ ಜೀವರ ತಾರತಮ್ಯವನ್ನಷ್ಟೇ ಹೇಳ್ತಾರೆ. ಇಲ್ಲಿ ಬಂದಿರುವಂಥ ಅಂಶಗಳೆಲ್ಲ ಗರುಡ ಪುರಾಣದಲ್ಲಿ ಬಂದದ್ದು. ಬ್ರಹ್ಮೋವಾಚ ಅಂತ ಅದು ಪ್ರಾರಂಭ ಆಗ್ತದೆ. ವಾಯೋರ್ ಮಮಾಂತರಂ ನಾಸ್ತಿ ಹರಿತತ್ವಸ್ಯ ನಿರ್ಣಯೇ ಅವತಾರೇಷು ವಾಯೋಸ್ತು ಹಿ ಅಂತರಂ ಯೇ ವಿದೋ ಪ್ರಭೋ ತೇ ಅಂಧಂತಮಃ ಪ್ರವೇಶಾರ್ಹಾ ತೇ ದೈತ್ಯ ನಚ ತೇ ಸುರಾಹ. ಇದು ಗರುಡ ಪುರಾಣ. ವಾಯುವಿಗೂ ನನಗೂ ವ್ಯತ್ಯಾಸ ಇಲ್ಲ. ನನಗೆ ಅಂದರೆ ಚತುರ್ಮುಖ ಬ್ರಹ್ಮನಿಗೂ ವಾಯುವಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಭಗವಂತನ ತತ್ವವನ್ನು ತಿಳ್ಕೊಳ್ಳುವಂಥ ವಿಷಯದಲ್ಲಿ. ಮತ್ತು ವಾಯುವಿನ ಮೂಲ ರೂಪಕ್ಕೂ ವಾಯುವಿನ ಅವತಾರ ರೂಪಗಳಿಗೂ ಮತ್ತು ಅವತಾರ ರೂಪಗಳಲ್ಲೇ ಪರಸ್ಪರ ಯಾರು ಭೇದವನ್ನು ತಿಳ್ಕೊತಾರೆ, ವ್ಯತ್ಯಾಸವನ್ನು ತಿಳ್ಕೊತಾರೆ, ಅವರು ದೈತ್ಯರು, ಸಾತ್ವಿಕ ಸ್ವಭಾವದವರಲ್ಲ ಅಂತ ಅದರ ವರ್ಣನೆ. ಅದು ಗರುಡ ಪುರಾಣ. ಎನಗೆ ನಿನ್ನಲ್ಲಿ ಭಕ್ತಿಜ್ಞಾನಗಳ ಎನಿತಿಹವು ಪ್ರಾಣನಲ್ಲಿ ತಿಳಿಯದೆ ಹನುಮದಾದ್ಯವತಾರಗಳ ಭೇದವ ಬೀಳುವವ ಧನುಜ. ಹಾಗೆ ಘೋರಾಂಧ ತಮಸಿಗೆ ಯೋಗ್ಯನು ನ ಸಂಶಯ. ನಿನ್ನ ಬೈಯವರ ಕೊನೆಯ ನಾಲಿಗೆ ಪಿಡಿದು ಛೇದಿಪೆನೆಂದು ಎಂದನು ಅಬ್ಜಭವ. ನನಗೆ ನಿನ್ನಲ್ಲಿ ಅಂದರೆ ಪರಮಾತ್ಮನಲ್ಲಿ ಎಷ್ಟು ಜ್ಞಾನ ಭಕ್ತಿ ಇತ್ಯಾದಿಗಳಿವೆಯೋ ಅಷ್ಟೇ ಪ್ರಮಾಣದ ಭಕ್ತಿ ಜ್ಞಾನಗಳು ಮುಖ್ಯ ಪ್ರಾಣನಲ್ಲೂ ಕೂಡ ಇದೆ. ಇದನ್ನು ಯಾರು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ. ಈ ವ್ಯತ್ಯಾಸ, ಈ ಒಂದು ಸಂಗತಿಯನ್ನು ಯಾರು ತಿಳ್ಕೊಳ್ಳೋದಿಲ್ಲ. ಮತ್ತು ಹನುಮದಾದ್ಯವತಾರಗಳ ಭೇದಗಳ ಬೀಳುವವ. ಹನುಮದಾದ್ಯವತಾರಗಳಿಗೆ ಪರಸ್ಪರ, ಹನುಮಂತನ ಅವತಾರ ಭೀಮನ ಅವತಾರದಿಂದ, ಭೀಮನ ಅವತಾರ ಮುಖ್ಯ ಪ್ರಾಣನ ಮಧ್ವರ ಅವತಾರದಿಂದ, ಮತ್ತು ಈ ಮೂರು ಅವತಾರಗಳು ಮೂಲ ರೂಪವಾದಂಥ ವಾಯುವಿನ ರೂಪ ಏನಿದೆ ಅದಕ್ಕಿಂತ ಭಿನ್ನ ಅಂತ ಯಾರು ಹೀಗೆ ತಿಳ್ಕೊತಾರೆ, ಭೇದಗಳ ಬೀಳುವವ ಏನಿದ್ದಾನಲ್ಲ ಈತ ಧನುಜ, ರಾಕ್ಷಸ ಇವನು. ಘೋರ ಅಂಧಂತಮಸ್ಸಿಗೆ ಯೋಗ್ಯ, ಸಜ್ಜನನಲ್ಲ, ಯೋಗ್ಯನು ನ ಸಂಶಯ. ನಿನ್ನ ಬೈವರ ಕೊನೆಯ ನಾಲಿಗೆ ಪಿಡಿದು ಛೇದಿಪೆನೆಂದನು ಅಬ್ಜಭವ. ಯಾರು ನಿನ್ನನ್ನು ನಿಂದನೆ ಮಾಡ್ತಾರೆ ಅಂಥವ್ರನ್ನ ಹಿಡಿದು ಅವ್ರ ನಾಲಿಗೆಯನ್ನೇ ಕತ್ತರಿಸಿ ಬಿಡ್ತೇನೆ ಅಂತ ಆತ ಆಲೋಚನೆ ಮಾಡ್ತಿದ್ದ. ಅದನ್ನು ಕೃತಿಯಲ್ಲಿ ಕೂಡ ಆತ ಮಾಡಿ ತೋರಿಸ್ತಿದ್ದ. ನಿನ್ನ ಬೈವರ ಕೊನೆಯ ನಾಲಿಗೆ ಪಿಡಿದು ಛೇದಿಪೆ, ನಾನು ಅದನ್ನು ಕತ್ತರಿಸಿ ಬಿಡ್ತೇನೆ. ಇದು ಆ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನ ಎದುರಿಗೆ ಮಾಡಿಕೊಂಡಂಥ ನಿವೇದನೆ. ಸ್ವಯಂ ಚತುರ್ಮುಖ ಬ್ರಹ್ಮನಿಗೆ ಅಂಥ ಸಂದರ್ಭ ಬರೋದಿಲ್ಲ, ಅವನು ಅವತಾರ ಮಾಡೋದಿಲ್ಲ ಭೂಲೋಕದಲ್ಲಿ. ಇದೆಲ್ಲ ಮುಖ್ಯ ಪ್ರಾಣನ ಒಂದು ಪ್ರತಿಜ್ಞೆ. ಆತ ಅವತಾರ ರೂಪಗಳಲ್ಲೂ ಕೂಡ ಯಾರು ನಿನ್ನನ್ನು ನಿಂದನೆ ಮಾಡಿಬಿಟ್ರೆ ಅವರನ್ನು ನಾನು ಅವರ ನಾಲಿಗೆಯನ್ನು ಕತ್ತರಿಸಿ ಬಿಡ್ತೇನೆ ಅಂತ ಒಂದು ಪ್ರತಿಜ್ಞೆ ಇತ್ತು. ಪರೋಕ್ಷೇಪಿ ಹರೇರ್ನಿಂದ ಕೃತೋ ಜಿಹ್ವಾಂಶಿನತ್ತಿ ಚ ಪ್ರತೀಪಕಾರಿಣೋ ಹಂತಿ ವಿಷ್ಣೋರ್ ವೈತಾನಜೀಘನತ್ ಅಂತ ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 18ನೇ ಅಧ್ಯಾಯದಲ್ಲಿ ಬಂದ ಮಾತು. ನನ್ನ ಎದುರಿಗೆ ಯಾರು ನಿಂದನೆ ಮಾಡಿದವ್ರನ್ನು ಬಿಡೋದಿಲ್ಲ. ಎಷ್ಟು ಮಾತ್ರ ಅಲ್ಲ, ಪರೋಕ್ಷದಲ್ಲಿ ಹಿಂಭಾಗದಲ್ಲಿ ಯಾರು ನಿಂದನೆ ಮಾಡಿರ್ತಾರಲ್ಲ ಅವರನ್ನು ಕೂಡ ನಾನು ಬಿಡೋದಿಲ್ಲ. ಪ್ರತೀಪಕಾರಿಣ ಹಂತಿ, ಅವರನ್ನು ವಿರೋಧಿಗಳನ್ನು ಕೊಲ್ತಾನೆ, ಅವರ ನಾಲಿಗೆಯನ್ನು ಕತ್ತರಿಸಿಬಿಡ್ತಾನೆ. ನಿಂದಾಂ ಹರೇಸ್ತು ವಿದದಾತಿ ಪರೋಕ್ಷಗೋಪಿ ಯಸ್ತಂ ಪ್ರಗೃಹ್ಯ ಕರವಾಣಿ ವಿಜಿಹ್ವಮೇವ.
ಏವಂ ಹಿ ವಾಯುತನಯಸ್ಯ ಮಹಾಪ್ರತಿಜ್ಞಾ ಛೇತ್ತುಂ ಸತೇನ ರವಿಜಸ್ಯ ಸಸಾರ ಜಿಹ್ವಾಂ. ಅವನು ಒಂದ್ಸರಿ ಕರ್ಣನಿಗೆ ಅಂತ ಪ್ರಸಂಗ ಬಂದ್ಬಿಟ್ಟಿತ್ತು. ಕರ್ಣ ಧರ್ಮರಾಜನನ್ನ ನಿಶಸ್ತ್ರನನ್ನಾಗಿ ಮಾಡಿದ ಮುಂದೆ ಕರ್ಣ ಪರ್ವದಲ್ಲಿ ಮಾಡಿ ಆ ಧರ್ಮರಾಜನನ್ನ ಅಪಹಾಸ್ಯ ಮಾಡಿದ. ಇನ್ನನ್ನು ಯಾರು ಬಿಡಿಸ್ಕೋತಾರೆ, ಈಗ ಬಿಡಿಸ್ಕೊಳ್ಳಿ, ಕೃಷ್ಣನನ್ನು ನಂಬಿ ಯುದ್ಧಕ್ಕೆ ಬಂದ್ರಲ್ಲ ಅವನೆಲ್ಲಿದ್ದಾನೆ ಬಂದು ಬಿಡಿಸ್ಕೊಳ್ಳಿ ಅಂತ ಅಪಹಾಸ್ಯ ಮಾಡಿದ. ವಸ್ತು ಅವನು ಅಪಹಾಸ್ಯ ಮಾಡ್ಲಿಕ್ಕೆ ಹೊರಟಿದ್ದು, ನಿಂದನೆ ಮಾಡ್ಲಿಕ್ಕೆ ಹೊರಟದ್ದು ಧರ್ಮರಾಜನನ್ನ. ಆದರೆ ಅದು ಭಗವಂತನ ನಿಂದನೆ ಕೂಡ ಆಯಿತು. ಯಾಕಂದ್ರೆ ಭಗವಂತ ತನ್ನನ್ನು ಯಾರು ನಂಬಿರ್ತಾರೆ ಅಂಥವ್ರನ್ನ ಕೈ ಬಿಟ್ಟ ಅಂತ ಭಾವನೆ ಬರುವಂತೆ ಮಾತಾಡಿದ ಅವನು. ಅದಕ್ಕಾಗಿ ಅದು ಭೀಮಸೇನಿಗೆ ಕೇಳಿಸ್ತು. ಅವನು ಅಲ್ಲೇ ಎಲ್ಲೇ ಬೇರೆ ಕಡೆ ಯುದ್ಧ ಮಾಡ್ತಿದ್ದ. ಆ ಯುದ್ಧ ಬಿಟ್ಟು ಇಲ್ಲಿ ಬಂದು ಅವನ ಚಾಕು ಇರ್ತಿತ್ತು, ಅವನ ಹತ್ರ ಒಂದು ಚಾಕು ಇರ್ತಿತ್ತಂತೆ. ಅದನ್ನ ತೊಗೊಂಡು ಕತ್ತರಿಸೇ ಬಿಡ್ಲಿಕ್ಕೆ ಹೋಗಿಬಿಟ್ಟ. ಆ ಕರ್ಣನ ನಾಲಿಗೆಯನ್ನ ಕತ್ತರಿಸಲಿಲ್ಲ. ಯಾಕೆಂದ್ರೆ ಅಲ್ಲಿ ಶಲ್ಯ ಇದ್ನಲ್ಲ, ಭೀಮಸೇನನ ಸೋದರ ಮಾವ, ಕತ್ತರಿಸ್ಬೇಡ ಕರ್ಣನ ನಾಲಿಗೆ ಕತ್ತರಿಸ್ಬೇಡ ಅಂತ ಹೇಳಿದ. ಯಾಕೆಂದ್ರೆ ಈ ಕರ್ಣ ಒಂದ್ ವೇಳೆ ನಾಲಿಗೆ ಕತ್ತರಿಸ್ಕೊಂಡ್ಬಿಟ್ಟು ಊನ ಆಗಿಬಿಟ್ರೆ, ವಿಕಲಾಂಗ ಆಗಿಬಿಟ್ರೆ ನಾಳೆ ಇವನು ಯುದ್ಧಕ್ಕೆ ಅನರ್ಹ ಆಗ್ತಾನೆ. ಆಮೇಲೆ ಅರ್ಜುನ ಇವನನ್ನು ಕೊಲ್ಲಿಕ್ಕೆ ಬರೋದಿಲ್ಲ. ವಿಕಲಾಂಗರ ಮೇಲೆ ಶಸ್ತ್ರ ಎತ್ತಬಾರದು ಅಂತ ಒಂದು ಶಾಸ್ತ್ರ ಇದೆ. ಹಾಗಾಗಿ ಅರ್ಜುನ ಇವನನ್ನು ಕೊಲ್ಲಬೇಕು ಅಂತ ಏನು ಪ್ರತಿಜ್ಞೆ ಮಾಡಿದ್ದಾನೆ ಅದು ವ್ಯರ್ಥ ಆಗ್ತದೆ. ಅದಕ್ಕಾಗಿ ನಿನ್ನ ಪ್ರತಿಜ್ಞೆ ಏನಾದರೂ ಇರಲಿ, ನೀನು ದೊಡ್ಡವನು, ನಿನ್ಕಿಂತ ಸಣ್ಣವನಾದ ಅರ್ಜುನ ಮಾಡಿದ ಪ್ರತಿಜ್ಞೆಯನ್ನು ಉಳಿಸ್ಬೇಕು. ನೀನು ಯಾವತ್ತೂ ಅರ್ಜುನನಿಗೆ ಬೆಂಗಾಲಾಗಿದ್ದಿ ಅಂತ ಶಲ್ಯ ಅವನು ಕರ್ಣನಿಗೆ ಸಾರಥಿ ಆಗಿದ್ದ. ಅವನು ಭೀಮಸೇನಿಗೆ ಎಚ್ಚರಿಕೆ ಕೊಟ್ಟ. ಗೊತ್ತದು ನನಗೆ ಅರ್ಜುನ ಮಾಡಿದ ಪ್ರತಿಜ್ಞೆ ಗೊತ್ತು, ಆದರೂ ನನಗೊಂದು ಇಂಥ ದೀಕ್ಷೆ ಇದೆ, ಇಂಥ ಒಂದು ಶ್ರದ್ಧೆ ಇದೆ, ಭಗವಂತನನ್ನು ಯಾರು ಬೈತಾರೆ ಅವ್ರ ನಾಲ್ಗೆ ಕತ್ತರಿಸಿ ಬಿಡ್ತೀನಿ ಅಂತ ಶ್ರದ್ಧೆ ಇದೆ ಅನ್ನೋ ಒಂದು ತೋರಿಸ್ಕೊಳ್ಳಿಕ್ಕೋಸ್ಕರ ಹೀಗೆ ಮಾಡಿದೆ ಅಂತ ಭೀಮ ಹೇಳಿದ. ಇದು ಆತ ಅವನು ತೋರಿಸ್ಕೊಂಡು ಬಂದಂಥ ಒಂದು ವಿಧಾನ. ಸೀತಾ ಸಂತರ್ಜನಾಗ್ರ್ಯೋತ್ತರಮೇಶ ಕೋದಾತ್. ಹನುಮಂತನ ಅವತಾರದಲ್ಲಿದ್ದಾಗಲೂ ಕೂಡ ಸೀತೆಯನ್ನು ಬೆದರಿಸಿದ್ನಲ್ಲ, ಆಕೆ ಬೆದರಿಕೆ ಹಾಕಿದ್ನಲ್ಲ, ನನ್ನನ್ನು ನೀನು ಸ್ವೀಕಾರ ಮಾಡಬೇಕು, ಇಲ್ಲದೇ ಇದ್ದು ನೀನು ಹುರಿದು ನನ್ನ ಪ್ರಾತಃ ಕಾಲದ ಉಪಾಹಾರಕ್ಕಾಗಿ ಸಿದ್ಧ ಮಾಡಿಬಿಡ್ತಾರೆ ನಮ್ಮವರು ಅಂತೆಲ್ಲ ಹೆದರಿಸಿದ್ನಲ್ಲ. ಅದಕ್ಕಾಗಿ ಈ ಹನುಮಂತ ಒಮ್ಮೆ ಯುದ್ಧ ನಡೆದಾಗ ರಾವಣನ ಬೆನ್ನ ಮೇಲೆ ಒಂದು ಏಟು ಹಾಕಿದ್ನಂತೆ. ಸೀತಾ ಸಂತರ್ಜನ ಅಗ್ರ್ಯೋತ್ತರ ಮೇಷಕ್ಕೆ ಹೋದಾತ್. ಆ ಏಟು ಹಾಕಿದರೆ 10 ತಲೆಗಳಿಂದ ಆತ ರಕ್ತ ವಾಂತಿ ಮಾಡ್ಕೊಂಡ ಅಂತ ಹೇಳ್ತಾರೆ. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಇದ್ದಂಗೆ ನೆನಪಿಲ್ಲ. ಇದು ಮಧ್ವವಿಜಯದಲ್ಲಿದೆ. ಮಧ್ವವಿಜಯದಲ್ಲಿ 1ನೇ ಸರ್ಗದಲ್ಲಿ 2ನೇ ಸರ್ಗದಲ್ಲಿ ಭೀಮ ಮತ್ತು ಹನುಮಂತನ ಅವತಾರಗಳ ವರ್ಣನೆ, 2ನೇದಿಂದ ಮುಂದೆ ಆಚಾರ್ಯರ ವರ್ಣನೆ. ಅಂತೂ ಹೀಗೆ ಲಕ್ಷ್ಮಿಗಾಗಲಿ ಪರಮಾತ್ಮನಿಗಾಗಲಿ ಅವಮಾನ ಯಾರಾದರೂ ಮಾಡಿದರೆ ಅದನ್ನು ಆತ ಎಂದೂ ಸಹಿಸೋದಿಲ್ಲ ಅಂತ ಒಂದು ನಿರ್ಣಯ ಆತಂದಿತ್ತು. ಮುಂದೆಲ್ಲ ಆ ರಕ್ತ ಕೆಳಗೆ ಬಿದ್ದದ್ದು ನೋಡಿ ಈ ಭೀಮ, ಹೌದು ನಮ್ಮ ಅಣ್ಣನಿಗಿಂತ ಅವಮಾನ ಆಯ್ತಲ್ಲ ಅಂತ ಹೇಳಿ ವಿರಾಟ ರಾಜನ ಮೇಲೆ ಪ್ರತೀಕಾರ ಮಾಡ್ಲಿಕ್ಕೆ ಹೋಗ್ತಾನೆ. ಧರ್ಮರಾಜ ಸಂಕೇತ ಮಾಡಿ ಈಗೇನು ಮಾಡಬೇಡ ಅಂತ ಹೇಳ್ತಾನೆ. ಹೌದು, ಅಂತೂ ಇಂಥ ಬಲಾಢ್ಯವಾದಂಥ ಶಕ್ತಿಯ ಅಂಥ ಒಂದು ಅದ್ಭುತವಾದ ಶ್ರದ್ಧಾ. ಇಲ್ಲಿ ಇದೊಂದು ಸಂಗತಿಯನ್ನು ನಾವು ಸರಿಯಾಗಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಮುಖ್ಯ ಪ್ರಾಣನ ಮೂಲ ರೂಪಕ್ಕೂ ಆತನ ಅವತಾರ ರೂಪಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ, ಮತ್ತು ಅವತಾರ ರೂಪಗಳಲ್ಲಿ ಪರಸ್ಪರ ವ್ಯತ್ಯಾಸ ಇಲ್ಲ. ಇದೇನು ಸಂಗತಿ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ ಏನು ಹೇಳಿದೆ, ಹಾಗೆ ಭಾಗವತ ತಾತ್ಪರ್ಯ ಏನು ಹೇಳಿದೆ, ಮತ್ತು ಬ್ರಹ್ಮಸೂತ್ರ ಭಾಷೆ ಇತ್ಯಾದಿ ಕಡೆಗಳಲ್ಲಿ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಏನು ಸೂಚನೆ ಕೊಟ್ಟಿದ್ದಾರೆ ಅಂತನ್ನೋದನ್ನು ಕೆಲವರು ಸರಿಯಾಗಿ ಗಣನೆಗೆ ತಗೊಳ್ಳದೇನೆ ದಾಸರ ಈ ಮಾತನ್ನು ಮಾತ್ರ ತಗೋತಾರೆ. ತಗೊಂಡು ಸ್ವಲ್ಪನೂ ವ್ಯತ್ಯಾಸ ಇಲ್ಲ, ಏನೂ ವ್ಯತ್ಯಾಸ ಹೇಳಬಾರ್ದು. ಪರಮಾತ್ಮನ ಮೂಲ ರೂಪಕ್ಕೂ ಅವನ ಅವತಾರ ರೂಪಕ್ಕೂ ಯಾವ ರೀತಿಯಾಗಿ ಯಾವುದೇ ವ್ಯತ್ಯಾಸ ಇಲ್ವೋ ಹಾಗೆ ಮುಖ್ಯ ಪ್ರಾಣನ ಮೂಲ ರೂಪಕ್ಕೂ ಅವತಾರ ರೂಪಗಳಿಗೂ ಅವತಾರ ರೂಪಗಳಲ್ಲೂ ಪರಸ್ಪರ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಕೆಲವರು ಹೇಳ್ತಾರೆ. ನಾನು ಅದನ್ನೆಲ್ಲ ಕಿವಿಯಾರೆ ಕೇಳಿದ್ದೇನೆ. ವಸ್ತುತಃ ಅದಲ್ಲ. ಅವರಿಗೆ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಏನು ಹೇಳಿದೆ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಂಡು ಈ ದಾಸರ ಮಾತನ್ನು ಅರ್ಥ ಮಾಡಬೇಕು. ಮತ್ತು ಆಚಾರ್ಯರ ಸರ್ವಮೂಲಕ್ಕೆ ಅನುಸಾರವಾಗಿ ದಾಸರ ಮಾತನ್ನು ಸ್ವಲ್ಪ ಹೊಂದಾಣಿಕೆ ಮಾಡಬೇಕು. ಹನುಮದಾದ್ಯವತಾರಗಳ ಭೇದಗಳ ಪೇಳುವ ಧನುಜ ಅಂತಿದೆಯಲ್ಲ, ಸ್ವಲ್ಪ ವ್ಯತ್ಯಾಸ ಇದ್ದೇ ಇದೆ. ಮುಖ್ಯ ಪ್ರಾಣದ ಮೂಲ ರೂಪಕ್ಕೂ ಈ ಅವತಾರ ರೂಪಗಳಿಗೂ ಸ್ವಲ್ಪ ವ್ಯತ್ಯಾಸ ಇದ್ದೇ ಇದೆ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು.
ದಾಸರದನ್ನು ಇಲ್ಲಿ ಹೇಳಲಿಲ್ಲ, ಅದು ತಿಳ್ಕೊಳ್ಬೇಕು. ಯಾಕೆಂತಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 22ನೇ ಅಧ್ಯಾಯದಲ್ಲಿ 358ನೇ ಮತ್ತು 59ನೇ ಶ್ಲೋಕಗಳನ್ನು, ಅಥವಾ ಸ್ವಲ್ಪ ಶ್ಲೋಕ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗಬಹುದು, 362 ಮತ್ತು 333ನೇ ಶ್ಲೋಕಗಳು, ಆ ಶ್ಲೋಕಗಳನ್ನು ನಾವು ನೋಡಬೇಕು. ಅದೇನು ಅಂತಂದರೆ, ಈ ವನಪರ್ವದ ಕಥಾಶ್ರವಣವನ್ನು ನಾವು ಈಗ ಮುಂದೆ ಮಾಡೋರಿದ್ದೇವೆ ಮಹಾಭಾರತಕ್ಕೆ ಅನುಸಾರವಾಗಿ. ಅಲ್ಲಿ ಈ ಭೀಮಸೇನ ಒಂದು ಬಾರಿ ಕಾಡಿನಲ್ಲಿ ಸಂಚಾರ ಮಾಡ್ತಾ ಹೋಗ್ತಿದ್ದ, ನಹುಷ ಹೆಬ್ಬಾವಿನ ರೂಪದಲ್ಲಿ ಸಂಚಾರ ಮಾಡ್ತಿದ್ದಲ್ಲ, ಇಂದ್ರನ ಪದವಿಯಿಂದ ಚ್ಯುತನಾಗಿ. ಆ ಹೆಬ್ಬಾವಿ ಈತನನ್ನು ಸುತ್ತ ಹಾಕೊಂಡ್ಬಿಟ್ಟಿತ್ತು. ಇವನು ಬಿಡಿಸ್ಕೊಳ್ಳಿಲ್ಲ, ಭೀಮಸೇನ ಅದನ್ನು ಬಿಡಿಸ್ಕೊಳ್ಳಿಲ್ಲ, ಸುಮ್ಮನೆ ಹಾಗೆ ಕೂತ್ಬಿಟ್ಟಿದ್ದ. ನನ್ನ ಪ್ರಶ್ನೆ ಉತ್ತರ ಕೊಡು ಅಂದ್ರೆ ಬಿಡ್ತೀನಿ ಅಂದಿದ್ದ ಆ ಹೆಬ್ಬಾವು. ಇವನು ಆ ಉತ್ತರ ಕೊಡಲಿಲ್ಲ, ಸುಮ್ಮನೆ ಇದ್ದ. ಮುಂದೆ ಧರ್ಮರಾಜ ಅಲ್ಲಿಗೆ ಬಂದವನು, ಅವನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಭೀಮಸೇನನ್ನು ಬಿಡಿಸ್ಕೊಂಡ ಅಂತಿದೆ. ಶಕ್ತಿ ಇದ್ರೂ ಯಾಕೆ ಬಿಡಿಸ್ಕೊಳ್ಳಿಲ್ಲ ಇವನು ಅಂತ ಅಲ್ಲೊಂದು ಪ್ರಶ್ನೆ. ಅವನು ತನ್ನ ಇಚ್ಛೆಯನ್ನು ವ್ಯಕ್ತನೇ ಮಾಡ್ಕೊಳ್ಳಿಲ್ಲ ಅಂತ ತಾತ್ಪರ್ಯ ಅಲ್ಲಿ ಹೇಳಿದೆ. ತಸ್ಮಿನ್ನೇವಂ ನಿಪತಿತೆ ಬ್ರಹ್ಮಣ ಶಾಪ ಕಾರಣಾತ್ ಅಷ್ಟಾವಿಂಶತಿಮೇ ಪ್ರಾಪ ಯುಗೇ ಭೀಮಸ್ತಮುಲ್ಬಣಂ ಜಾನನ್ನೇವ ತದೀಯಂ ತತ್ ತಪ ಆದಾತು ಮೀಪ್ಸಯ. ಆ ನಹುಷನಿಗೆ ಬ್ರಹ್ಮನ ಶಾಪ ಇತ್ತು. ಏನಂತ? ನೀನೇ ನಹುಷನೇ ಮಹಾಬಲಿಷ್ಠ, ನಿನ್ನ ಕೈಗೆ ಯಾರು ಸಿಕ್ಕು ಬಿಡಿಸ್ಕೊಳ್ಳುವ ಶಕ್ತಿ ಇದ್ದು ಬಿಡಿಸ್ಕೊಳ್ಳದೆ ಹೋದರೆ ಅಂಥವ್ರಿಗೆ ನೀನು ಮಾಡಿದ ತಪಸ್ಸೆಲ್ಲ ಹೋಗಿ ಸೇರಬೇಕು. ಸಾಮಾನ್ಯ ದುರ್ಬಲರಾದವ್ರಿಗೆ ಬಿಡಿಸ್ಕೊಳ್ಳಿಕ್ಕೆ ಶಕ್ತಿನೇ ಇರೋದಿಲ್ಲ. ನಿನ್ನ ಕೈಗೆ ಸಿಕ್ಕು ಅವರೇ ಹಣ್ಣಾಗಿ ಹೋಗ್ತಾರೆ. ಅವ್ರದ್ದು ಪ್ರಶ್ನೆ ಅಲ್ಲ, ಬಿಡಿಸ್ಕೊಳ್ಳಿಕ್ಕೆ ಶಕ್ತಿ ಇರಬೇಕು, ಆದರೆ ಬಿಡಿಸ್ಕೊಂಡಿರಬಾರ್ದು. ಅಂಥವ್ರಿಗೆ ನಿನ್ನ ಅರ್ಧ ಶಕ್ತಿ ಎಲ್ಲ ಹೋಗ್ತದೆ. ಸಾಮಾನ್ಯವಾಗಿ ಬಲಿಷ್ಠರಾದವರಿಗೆ ಅಂಥ ಆಪತ್ತು ಬಂದಾಗ ಅವ್ರು ಬಿಡಿಸ್ಕೋತಾರೆ. ಯಾಕಂದರೆ ಪ್ರಯತ್ನ ಮಾಡದೆ ಹೋದರೆ ತಮ್ಮನ್ನು ಯಾರು ಅವಮಾನಿಸಿಬಿಡ್ತಾರೋ, ಅವಮಾನ ಆಗ್ತದೆ ಅನ್ನೋ ದೃಷ್ಟಿಯಿಂದ ಯಾರೂ ಸುಮ್ಮನೆ ಇರೋದಿಲ್ಲ. ಹಾಗಾಗಿ ಬೇರೆಯವರು ಯಾರಿಗೂ ಸಂಬಂಧ ಪಡೋದೇ ಇಲ್ಲ. ಅಂಥದ್ದೇನು ಪ್ರಸಂಗ ಬಂದರೂ ದೈಹಿಕವಾದ ಮಾನಸಿಕವಾದ ನೋವನ್ನು ನುಂಗಿಕೊಂಡು ಸುಮ್ಮನೆ ಇರಬೇಕು. ಅಂಥವರಿಗೆ ನಿನ್ನ ತಪಸ್ಸಿನ ಫಲ ಎಲ್ಲ ಹೋಗ್ತದೆ ಅಂತ ಬ್ರಹ್ಮನ ಶಾಪ ಇತ್ತು. ಅದಕ್ಕಾಗಿ ಈ ಭೀಮ ಏನು ಮಾಡಿದ, ಅವನ ಶಕ್ತಿಯನ್ನೆಲ್ಲ ಎಳ್ಕೋಬೇಕಲ್ಲ, ಅವನ ತಪಸ್ಸನ್ನೆಲ್ಲ, ನಹುಷನ ತಪಸ್ಸನ್ನೆಲ್ಲ ಎಳ್ಕೊಂಡು ತಾನು ಅವನಿಗೆ ಒಂದು ಶಾಸ್ತಿ ಮಾಡಬೇಕಾಗಿತ್ತು. ಅದಕ್ಕಾಗಿ ಭೀಮಸೇನ ಅಲ್ಲಿ ಏನೂ ಮಾಡಲೇ ಇಲ್ಲ, ಪ್ರಯತ್ನ ಮಾಡಿಲ್ಲ, ಹಾಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟ. ಅಲ್ಲೊಂದು ಮಾತು ಏನಿದೆ, ಎತ್ತತ್ ಸುರಾಣಾಂ ಸರ್ವೇಷಾಂ ಮುನೀನಾಂ ಚ ತಪಸ್ಥಿತಂ ತದ್ಗೃಹೀತು ವಶಗವತ ಇಚ್ಛೆಯೈವಾಸ ಮಾರುತಿ. ನಹುಷನಲ್ಲಿ ಎಲ್ಲ ದೇವತೆಗಳ ಮತ್ತು ಮುನಿಗಳ ತಪಸ್ಸೆಲ್ಲ ಇತ್ತು, ಅವ್ರ ಪ್ರಭಾವ ಎಲ್ಲ ಅವನಲ್ಲಿತ್ತು. ಯಾಕಂದರೆ ಅಂಥ ಯೋಗ್ಯತಾನೂ ಅವನಲ್ಲಿ ರಾಜನಾಗಿದ್ದಾಗಿತ್ತು, ಮತ್ತು ಅವರು ಅವನನ್ನು ದೇವಲೋಕದ ಅಧಿಪತಿಯನ್ನಾಗಿ ಮಾಡಿದರು ತಮ್ಮ ಶಕ್ತಿಯನ್ನೆಲ್ಲ ಕೊಟ್ಟು. ಅದು ಅವನಿಗೆ ಪ್ರಾಯ ಇಲ್ಲಿಲ್ಲ, ತಾತ್ಪರ್ಯ ನಿರ್ಣಯದಲ್ಲಿ ಈ ಮಾತಿಲ್ಲ, ಅದು ನಂದೊಂದು ವ್ಯಾಖ್ಯಾನ. ಅದು ಅವನಿಗೆ ಅದೊಂದು ಹೆಚ್ಚಿಂದದು, ಅಷ್ಟೊಂದು ಪುಣ್ಯಕ್ಕೆ ಅಂತೊಂದು ಪ್ರಭಾವಕ್ಕೆ ಆತ ಯೋಗ್ಯನಾಗಿರಲಿಲ್ಲ. ಅದಕ್ಕಾಗಿ ಭೀಮಸೇನ ಏನು ಮಾಡಿದ, ಅವನನ್ನು ಎಳ್ಕೋಬೇಕಲ್ಲ. ಪರಮಾತ್ಮನ ಹಾಗೆ ಮಾಡ್ತಾನೆ, ಯಾರ್ದಾದರೂ ಕೊಡಕ್ಕಿಂತ ಹೆಚ್ಚಾಗಿ ತುಂಬಿದರೆ ಅದನ್ನ ನಾಶ ಮಾಡಿಬಿಡ್ತಾನೆ. ಆ ಭಗವಂತನ ಕಾರ್ಯಗಳಿಗೆ ಅಂಗವಾದಂಥ ಮುಖ್ಯ ಪ್ರಾಣನೂ ಕೂಡ ಅಂಥದ್ದೇ ಕೆಲಸ ಮಾಡ್ತಾನೆ. ಅದಕ್ಕಾಗಿ ನಹುಷನಿಗೆ ಬಂದಂಥ ಹೆಚ್ಚಿನ ಶಕ್ತಿ, ಹೆಚ್ಚಿನ ತಪಸ್ಸು, ಹೆಚ್ಚಿನ ಪ್ರಭಾವ ಇದನ್ನೆಲ್ಲ ಕಳೆದು ಬಿಡಬೇಕಾಗಿತ್ತು. ಅದಕ್ಕಾಗಿ ಭೀಮಸೇನ ಸ್ವೇಚ್ಛೆಯಿಂದ ನಹುಷನ ವಶನಾದ. ದೇವಾನಾಂ ನಿರ್ವಿಜಾತಾನಾಂ ಅಲ್ಪಂ ವ್ಯಕ್ತಂ ಭವೇದ್ ಬಲಂ ಇಚ್ಛೆಯಾ ವ್ಯಕ್ತತಾಂ ಯಾತಿ ವಾಯೋರಣ್ಯೇಷು ತಚ್ಚನ ನಿತ್ಯಂ ವ್ಯಕ್ತ ಗುಣ ವಿಷ್ಣೋ ಇದು ಶಾಸ್ತ್ರಸ್ಯ ನಿರ್ಣಯ. ಏವಂ ಅನ್ಯೇಪಿ ಗುಣಾಃ ಮಾನುಷಾದಿಷು ಜನ್ಮಸು ದೇವಾನಾಂ ಮಾನುಷಾದೌತು ಶಕ್ಯೇಪಿ ಅವ್ಯಕ್ತತಾ ಕೃತೇಃ ಧರ್ಮವೃದ್ಧಿರ್ಭವೇತ್ತೇಷಾಂ ಪ್ರೀತೋ ಭವತಿ ಕೇಶವಃ. ವಿಷಯ ಏನಂತಂದರೆ, ಈ ಮುಖ್ಯ ಪ್ರಾಣನನ್ನ ಮಧ್ಯಮ ಪ್ರಾಣ ಅಂತ. ಯಾಕೆ ಇವನು ಮಧ್ಯಮ ಪ್ರಾಣ ಅಂತಾರಂದರೆ, ಮೇಲೆ ಭಗವಂತ, ಕೆಳಗೆ ಉಳಿದ ದೇವತೆಗಳು ಮತ್ತು ಮನುಷ್ಯರು, ಇವರಿಬ್ಬರು ನಡುವೆ ಅವನಿರ್ತಾನೆ. ಪೂರ್ಣ ಭಗವಂತನಂತೆಯೂ ಇರೋದಿಲ್ಲ, ಪೂರ್ಣ ಈ ದೇವಾದಿ ದೇವತೆಗಳಂತೆ ಮತ್ತು ಮನುಷ್ಯರಂತೂ ಇರೋದಿಲ್ಲ. ಯಾವತ್ತೂ ಅವನದು ನಡುವಿಂದೊಂದು, ಅವನೆಲ್ಲರಿಗೂ ಅಥವಾ ಮಾಧ್ಯಮ. ಮತ್ತು ಅವತಾರ ಇತ್ಯಾದಿ ಪ್ರಸಂಗಗಳಲ್ಲಿ, ಶಕ್ತಿ ಇತ್ಯಾದಿ ಪ್ರಸಂಗದಲ್ಲಿ, ಜ್ಞಾನ ಇತ್ಯಾದಿ ಪ್ರಸಂಗದಲ್ಲಿ ಕೂಡ ಆತ ಇವರಿಗೆ ನಡುವಿನವನು. ಹೇಗೆ ಅದನ್ನೆಲ್ಲೇ ಹೇಳ್ತದೆ ತಾತ್ಪರ್ಯ ನಿರ್ಣಯ. ಈ ದೇವತೆಗಳು ಮನುಷ್ಯರಾಗಿ ಹುಟ್ಟಿದಾಗ ಆ ದಿವ್ಯ ಬಲ ಇರ್ತದಲ್ಲ, ಮೂಲ ರೂಪದ ಬಲ, ಅದು ಅಷ್ಟೆಲ್ಲ ವ್ಯಕ್ತ ಆಗೋದಿಲ್ಲ, ಸ್ವಲ್ಪ ಸ್ವಲ್ಪನೇ ಬಲ ವ್ಯಕ್ತ ಆಗಿರುತ್ತೆ, ತೀರಾ ಕಡಿಮೆ ವ್ಯಕ್ತ ಆಗ್ತದೆ. ಆದರೆ ವಾಯುವಿಗೆ ಏನಾಗ್ತದೆ, ನಾವು ಕೆಳಗಿಂದ ಹೋಗ್ಬೇಕೀಗ, ದೇವಾದಿ ದೇವತೆಗಳದಾಯ್ತು. ಮನುಷ್ಯರದಂತೂ ಏನು ಅವತಾರ ಇಂಥ ಪ್ರಶ್ನೆ ಇರೋದಿಲ್ಲ. ಇದಕ್ಕೆ
ವಾಯುವಿಗೆ ಏನಾಗ್ತದೆ ಅಂತಂದ್ರೆ ಇಚ್ಛೆಯ ವ್ಯಕ್ತತಾಮ್ಯಾತಿ, ಅಲ್ಲಿ ಮೂಲ ರೂಪದಲ್ಲಿರುವಂಥ ಮಹಾಬಲ ಏನಿರ್ತದಲ್ಲ ಅದು ಈತ ಅಪೇಕ್ಷೆ ಪಟ್ಟರೆ ಅದೆಲ್ಲ ವ್ಯಕ್ತ ಆಗ್ತದೆ, ಅಪೇಕ್ಷೆ ಪಡದೇ ಇದ್ರೆ ವ್ಯಕ್ತ ಆಗೋದಿಲ್ಲ. ಇದು ವಾಯುವಿಂದು. ನಿತ್ಯಂ ವ್ಯಕ್ತ ಗುಣ ವಿಷ್ಣೋ, ಭಗವಂತ ಮಾತ್ರ ನನ್ನಲ್ಲಿ ಇಷ್ಟು ಬಲ ಇದೆ, ಅದು ನನಗೆ ಈಗ ಬರಲಿ ಅಂತ ಆಲೋಚನೆ ಮಾಡಲೇಬೇಕಾಗಿಲ್ಲ. ಆತ ಏನೂ ಆಲೋಚನೆ ಮಾಡದೇ ಇದ್ರು ಆ ಬಲ ಅವನಲ್ಲಿ ವ್ಯಕ್ತ ಆಗಿಬಿಡ್ತದೆ. ಇದು ಭಗವಂತನ ಸ್ವಭಾವ. ಅದಾದ್ಮೇಲೆ ಮುಖ್ಯ ಪ್ರಾಣನ ಸ್ವಭಾವ, ಆಮೇಲೆ ಉಳಿದವ್ರ ಸ್ವಭಾವ. ಇದೆಲ್ಲ ನಾವು ಹೀಗೆ ತಿಳ್ಕೊಳ್ಬೇಕು. ಅದಕ್ಕಾಗಿ ಈ ಭೀಮಸೇನ ತನ್ನ ಮೂಲ ರೂಪವನ್ನು ನೆನಪು ಮಾಡಿಕೊಂಡು ಆ ಶಕ್ತಿಯನ್ನೆಲ್ಲ ತಂದುಕೊಂಡು ಇದನ್ನ ಆತ ಮಾಡಲೇ ಇಲ್ಲ. ಯಾಕಂದ್ರೆ ಇಚ್ಛೆನೇ ಪಡಲಿಲ್ಲ. ಯಾಕೆ ಅಂತಂದ್ರೆ ದೇವತೆಗಳು ಮನುಷ್ಯನಾಗಿ ತಮ್ಮ ಒಂದು ಅವತಾರ ಪಡೆದಾಗ ಆ ದಿವ್ಯ ಗುಣಗಳನ್ನು ವ್ಯಕ್ತ ಮಾಡ್ಕೊಳ್ಳಿಕ್ಕೆ ಶಕ್ತಿ ಇದ್ರೂ ಕೂಡ ಮಾಡ್ಕೊಳ್ಳದೇ ಇದ್ರೆ ಅವ್ರಿಗೆ ಪುಣ್ಯ ಹೆಚ್ಚಾಗ್ತದೆ, ಮತ್ತೆ ಭಗವಂತ ಪ್ರೀತನಾಗ್ತಾನೆ. ಇದೆಲ್ಲ ಅವರ ಅವತಾರದ ರಹಸ್ಯಗಳು. ಯಾಕೆಂತಂದ್ರೆ ಇದು ನೋಡ್ರಿ ಎಷ್ಟು ಸ್ವಾರಸ್ಯ ಸಂಗತಿ ಇದು. ನಮಗೆ ಒಂದು ಸ್ವಲ್ಪ ಜ್ಞಾನ ಇದ್ರೆ ಸಾಕು, ಅದನ್ನು ಯಾವತ್ತು ಪ್ರಕಾಶ ಮಾಡಿಬಿಟ್ಟೆವು ಜನರ ಮುಂದೆ ಹೇಳ್ಕೊಂಡು ನಾನು ಅಂತಹ ಪುಸ್ತಕ ಬರೆದೆ, ಇಂತಹ ಪ್ರವಚನ ಮಾಡಿದೆ, ಇಂತಿಂಥ ಕಡೆ ನನಗೆ ಸನ್ಮಾನ ಆಯಿತು, ನಾನು ಇಷ್ಟು ಪೂಜಾ ಮಾಡ್ತೇನೆ, ದಿವಸ ಪ್ರಾತಃ ಕಾಲದಲ್ಲಿ ಸಂಧ್ಯಾವಂದನೆ ಏನು ಮಾಡ್ತೇನೆ, ಏನು ನಮ್ದು ಇದ್ದದ್ದು ಸ್ವಲ್ಪನಾದ್ರೂ ಹೆಚ್ಚು ನಾವು ಹೇಳ್ತಾ ಹೋಗಿಬಿಡ್ತೇವೆ. ಇನ್ನು ಅದು ದೇವತೆಗಳು ಅವ್ರು ಇಲ್ಲಿ ಅವತಾರ ಮಾಡಿ ಬಂದಾಗ ಅವ್ರು ತಮ್ಮದು ಏನೂ ತೋರಿಸ್ಕೊಳ್ಳೋದು, ಸುಮ್ಮನೆ ಕೂತಿರ್ತಾರೆ ಅವರು. ಅದೇ ದಿವ್ಯ ಗುಣಗಳನ್ನು ವ್ಯಕ್ತ ಮಾಡ್ಕೊಳ್ಳಿ ಶಕ್ತಿ ಇದ್ರೂ ಅವ್ರು ವ್ಯಕ್ತ ಮಾಡ್ಕೊಳ್ಳೋದಿಲ್ಲ. ಪರಮಾತ್ಮ ಅವ್ರನ್ನ ನೋಡಿ ಅವರ ಮನೋಭಾವಕ್ಕೆ ಮೆಚ್ಚಿ, ಅವರ ಸಂಯಮಕ್ಕೆ ಮೆಚ್ಚಿ ಸಂತೋಷ ಪಡ್ತಾನೆ. ಪುಣ್ಯ ವೃದ್ಧಿ ಆಗ್ತದೆ, ಭಗವಂತ ಪ್ರೀತನಾಗ್ತಾನೆ. ಧರ್ಮ ವೃದ್ಧಿರ್ ಭವೇತ್ತೇಷಾಂ ಪ್ರೀತೋ ಭವತಿ ಕೇಶವ. ಇದು ಈ ಶ್ಲೋಕದಲ್ಲಿ ಆಚಾರ್ಯರು ಮನುಷ್ಯರು ಏನ್ ಮಾಡ್ತಾರೆ ಅಂತ ಹೇಳಲಿಲ್ಲ, ಅದು ನಾನು ಮಾಡಿದ ವ್ಯಾಖ್ಯಾನ. ಆ ಮೂಲಕ ಮನುಷ್ಯರಿಗೊಂದು ಚುಚ್ಚಿದ್ರು ಅವರು. ನಮ್ಮ ದುರಹಂಕಾರಕ್ಕೆ, ನಮ್ಗೆ ಈಗೋ ಏನಿದೆಯಲ್ಲ ಅದಕ್ಕೊಂದು ಪ್ರಿಕ್ ಮಾಡಿದ್ರು, ಸಣ್ಣ ಪ್ರಿಕ್ ಇದು. ದೇವತೆಗಳು ಹೀಗಿರ್ತಾರೆ, ಅದಕ್ಕಾಗಿ ಭಗವಂತ ಅವರು ಪ್ರೀತನಾಗ್ತಾನೆ. ನಿಮ್ಮ ದುರಹಂಕಾರ ಅಂತ ನೋಡ್ರಿ, ಮಾಡಿದ ಸ್ವಲ್ಪ ಹೇಳ್ಕೊಳ್ಳೋದು ಹೆಚ್ಚು ನೀವು ಅಂತ ಆಚಾರ್ಯರು ತೋರಿಸ್ತಾರೆ. ಅಂತೂ ಈ ಮೂಲಕ ಭಗವಂತನ ಬಲ ಎಂಥದ್ದು ಇಚ್ಛೆ ಇಲ್ಲದೆ ಇದ್ರೂ ವ್ಯಕ್ತ ಆಗ್ತಿರ್ತದೆ. ಅಂತೂ ಅಲ್ಲಿ ಮೂಲ ರೂಪದಲ್ಲಿರುವಂತಹ ಪ್ರದ್ಯುಮ್ನ, ಸಂಕರ್ಷಣ, ನಾರಾಯಣ, ವಾಸುದೇವ ಆ ರೂಪಗಳಿಗೂ ರಾಮಕೃಷ್ಣ ಇತ್ಯಾದಿ ರೂಪಗಳಿಗೂ ಏನೂ ವ್ಯತ್ಯಾಸವೂ ಇಲ್ಲ, ಸ್ವಲ್ಪ ವ್ಯತ್ಯಾಸವೂ ಇಲ್ಲ, ಪೂರ್ಣ. ಅದಕ್ಕೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಆ ಶಾಂತಿ ಮಂತ್ರ ಹೇಳೋದು ಅದನ್ನೇ. ಇನ್ನು ಮುಖ್ಯ ಪ್ರಾಣದ ಏನಂದ್ರೆ ಆತ ಇಚ್ಛೆ ಪಟ್ಟರೆ ಬಲ ವ್ಯಕ್ತ ಆಗ್ತದೆ, ಇಲ್ಲದ ಆಗೋದಿಲ್ಲ. ದೇವತೆಗಳು ಇಚ್ಛೆ ಪಟ್ಟರೂ ವ್ಯಕ್ತ ಆಗೋದಿಲ್ಲ. ಅನ್ಯೇಷು ತಚ್ಚನ, ಒಂದು ಇವ್ರಿಗೆ ಎಷ್ಟೋ ಸಲ ಈಗೂ ಆಗ್ತದಲ್ಲ, ಮುಖ್ಯ ಪ್ರಾಣನ ಅವನು ಹನುಮಂತ ಆಗಿ ಬಂದಾಗ, ಭೀಮಸೇನ ಆಗಿ ಬಂದಾಗ, ಮಧ್ವ ಆಗಿ ಬಂದಾಗ ತಾನು ಯಾರು ಅಂತ ಅವನಿಗೆ ಗೊತ್ತಿರ್ತದೆ. ಗೊತ್ತಿದ್ದು ಅವನು ಹೇಳ್ತಾನೆ ಸ್ಪಷ್ಟವಾಗಿ, ನಾನು ಇಂಥವನು ಹೀಗೆ ಅಂತಲೇ ಹೇಳ್ತಾನೆ ಅವನು. ಉಳಿದವರಿಗೆ ಕೆಲವು ಸಲ ಅದು ಗೊತ್ತಾಗದೇ ಇರೋ ಸಾಧ್ಯತೆ ಇದೆ. ತಾನು ಯಾರ ಅವತಾರ ಏನು ಅಂತೂ ಗೊತ್ತಾಗೋದಿಲ್ಲ ಅವರಿಗೆ. ಅಂಥ ಒಂದು ಭ್ರಾಂತಿ ಕಳೆದು ಬಿಡ್ತದೆ. ಅರ್ಜುನಾದಿಗಳಿಗೆ ನಾನು ಇಂದ್ರನ ಅವತಾರ ಅಂತ ಗೊತ್ತಾಗದೇ ಇರೋ ಸಾಧ್ಯತೆ ಇದೆ. ಇವರಿಗೆ ಸನ್ಯಾಸ ತಗೊಳ್ಬಾರು ಅಂತ ಅವ್ರ ಗುರುಗಳು ಕರೆದ್ರೆ, ನನ್ನ ಮಕ್ಕಳು ಸಣ್ಣವರಿದ್ದಾರೆ, ಹೆಂಡತಿ ಸಣ್ಣವಳಿದ್ದಾಳೆ ಅಂತ ಅಂದುಬಿಟ್ರು ಅವರು ರಾಯರು. ಇಂಥದ್ದೆಲ್ಲ ದೇವತೆಗಳಿಗೆ ಆಗೋ ಸಾಧ್ಯತೆ ಇದೆ. ಇದು ಮುಖ್ಯ ಪ್ರಾಣನಿಗೆ ಆಗೋದಿಲ್ಲ. ಆದರೆ ಅಲ್ಲಿದು ಪೂರ್ಣ ಶಕ್ತಿ ವ್ಯಕ್ತ ಆಗೋದಿಲ್ಲ. ಅಂತೂ ದೇವತೆಗಳಿಗೂ ಅವ್ರ ಮೂಲ ರೂಪಕ್ಕೂ 40-60 ವ್ಯತ್ಯಾಸ. ಮುಖ್ಯ ಪ್ರಾಣನಿಗೂ ಅವನ ಮೂಲ ರೂಪಕ್ಕೂ 99.99% ಸಾಮ್ಯನೇ ಇರ್ತದೆ. ಆದರೂ ಒಂದು ಸ್ವಲ್ಪ ವ್ಯತ್ಯಾಸ ಇರ್ತದೆ. ಕೆಲವೊಂದು ಬಾರಿ ಆ ಜ್ಞಾನ ಶಕ್ತಿ ಮರೆ ಆಗೋ ಸಾಧ್ಯತೆ ಇರ್ತದೆ. ಪರಮಾತ್ಮನಿಗೆ ಏನೂ ಇಲ್ಲ, ಇದನ್ನು ತಿಳ್ಕೊಳ್ಬೇಕು. ಇದು ಇಲ್ಲಿ ದಾಸರು ಹೇಳಲಿಲ್ಲ, ಅದನ್ನು ನೋಡಿ ತಿಳ್ಕೊಳ್ಬೇಕು. ಇದು ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯದ ಉಲ್ಲೇಖ ಆಯಿತು. ಇನ್ನೊಂದು ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದಲ್ಲಿ 7ನೇ ಅಧ್ಯಾಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಶ್ಲೋಕ ಇದೆ. ಅದು ಈ 17ನೇ ಶ್ಲೋಕ, 11ನೇ ಸ್ಕಂದ 7ನೇ ಅಧ್ಯಾಯ 17ನೇ ಶ್ಲೋಕ. ಅಲ್ಲಿ ಶಕ್ತಿ ವಿವೇಕ ಅಂತ ಒಂದು ಗ್ರಂಥವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಈ ಶಿವನ ಗ್ರಂಥ ಅಲ್ಲ, ಆಚಾರ್ಯರಿಗೆ ಮಾತ್ರ ಗೊತ್ತಿರುವಂಥ ಗ್ರಂಥ, ಅವ್ರು ಮಾತ್ರ ಓದಿರುವಂಥ ಒಂದು ಗ್ರಂಥ. ಅದರ ಒಂದು ತುಣುಕನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಬ್ರಹ್ಮಣ ಸ್ತಂಶರೂಪೇಶು ಭಾರತ್ಯ ಜ್ಞಾನವರ್ಜನಂ ಬ್ರಹ್ಮ ಗಾಯತ್ರಿ ಭಾವೇತು ನಾಂಶಾವತರಣಂ ಕ್ವಚಿತ್. ವಾಯುವಿಗೆ, ಬ್ರಹ್ಮ ಅಂದರೆ ಮುಖ್ಯ ಪ್ರಾಣ ಅಂತ ಅರ್ಥ, ಅವಳಿಗೆ ಮತ್ತು ಭಾರತೀ ದೇವಿಗೆ ಜ್ಞಾನವರ್ಜನಂ, ಅವತಾರ ಮಾಡಿದಾಗ ತಮ್ಮ ಅಪರೋಕ್ಷ ಜ್ಞಾನ ಏನಿರ್ತದಲ್ಲ ಅದು ವ್ಯಕ್ತ ಆಗದಿರೋ ಸಂದರ್ಭ ಅಂತ ಒಂದು ಅವಕಾಶ ಅವಾಗ ಇರ್ತದೆ. ಅದನ್ನು ಮೋಹ ಅಂತ ಕರೀತಾರೆ. ಹಾಗಾಗಿ ಮುಖ್ಯ ಪ್ರಾಣ ಅವತಾರಗಳಿಗೆ, ಭಾರತೀಯ ಅವತಾರಗಳಿಗೂ ಕೂಡ ಮೋಹ ಇದೆ ಅಂತಂದರೆ ತಪ್ಪಲ್ಲ. ಮೋಹ ಅಂದರೆ
ಅವ್ರಿಗೆ ಆ ಮೂಲ ಅಪರೋಕ್ಷ ಜ್ಞಾನ ವ್ಯಕ್ತ ಆಗದೇ ಇರುವಂಥ ಒಂದು ಅವಕಾಶ ಸ್ವಲ್ಪ. ಬ್ರಹ್ಮಣಸ್ತು ಅಂಶರೂಪೇಶು ಭಾರತ್ಯಾಹ ಜ್ಞಾನವರ್ಜನಂ ಬ್ರಹ್ಮ ಗಾಯತ್ರಿ ಭಾವೇತು ನಾಂಶಾವತರಣಂ ಕುಚಿತ್. ಇದು ಮುಖ್ಯ ಪ್ರಾಣ ಮತ್ತು ಭಾರತಿಗೆ ಮಾತ್ರ. ಚತುರ್ಮುಖ ಬ್ರಹ್ಮನಿಗೂ ಸರಸ್ವತಿಗೂ ಆ ಪ್ರಶ್ನೆನೇ ಇಲ್ಲ, ಯಾಕಂದ್ರೆ ಅವರು ಅವತರಣೆ ಮಾಡೋದಿಲ್ಲ. ಅವರಿಗೂ ಕೂಡ ಮೋಹ ಇದೆ, ಆದರೆ ಅಪರೋಕ್ಷ ಜ್ಞಾನ ಆಗೋಕ್ಕಿಂತ ಮೊದಲು ಅವ್ರ ಸಾಧನೆ ಏನಿದೆ, 100 ಕಲ್ಪದ ಸಾಧನೆ, ಅದಕ್ಕಿಂತ ಮೊದಲು ಅವ್ರಿಗೇನು ಮೋಹ ಇತ್ತಲ್ಲ ಅದಷ್ಟೇ ಮೋಹ. 100 ಜನ್ಮಕ್ಕಿಂತ ಮೊದಲು ಅಪರೋಕ್ಷ ಜ್ಞಾನ ಏನು ಬಂದಿರೋದಿಲ್ಲ, ಅದಕ್ಕೆ ಮೋಹ ಅಂತ ಕರೀತಾರೆ. ಅದು ಈ ಅವತಾರ ರೂಪಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ. ಚತುರ್ಮುಖ ಬ್ರಹ್ಮಂದು ಸರಸ್ವತಿದು ಇಷ್ಟ ಕಥೆ ಆದರೆ, ಮುಖ್ಯ ಪ್ರಾಣಂದು ಭಾರತಿದು ಅವರು ಅವತಾರ ಮಾಡಿದಾಗ ಆ ಅಪರೋಕ್ಷ ಜ್ಞಾನ ವ್ಯಕ್ತ ಆಗದೇ ಇರುವುದು ಅದು ಕೂಡ ಕದಾಚಿತ್, ಯಾವತ್ತು ಒಂದು ಬಾರಿ ಅದು ವ್ಯಕ್ತ ಆಗದೇ ಇರುವಂತಹ ಅವಕಾಶ ಇದೆ. ಅಪರೋಕ್ಷೇಣ ಪಾರೋಕ್ಷ ಪೂರ್ಣ ಜ್ಞಾನಂ ಸದೈವತು ಶತಜನ್ಮಗತಾಯಾಶ್ಚ ಅಪರೋಕ್ಷೋ ಜಿತಿರ್ಭವೇತ್. ಬ್ರಹ್ಮ ಸರಸ್ವತಿ ಪದವಿಗಳಲ್ಲಿ ಒಂದು ವ್ಯವಸ್ಥೆ, ಮತ್ತು ಮುಖ್ಯ ಪ್ರಾಣ ಭಾರತಿ ಈ ಪದವಿಗಳಲ್ಲಿ ಮತ್ತೊಂದು ವ್ಯವಸ್ಥೆ. ಸರಸ್ವತಿ ದೇವಿಗೆ 100 ಜನ್ಮಗಳಲ್ಲೂ ಕೂಡ, ಮತ್ತು ಭಾರತೀ ದೇವಿಗೆ ಭಾರತೀಯ ಜನ್ಮ ಬರೋದಕ್ಕಿಂತ ಮೊದಲು ಆ ಅಪರೋಕ್ಷ ಜ್ಞಾನ ಸ್ವಲ್ಪ ಮರೆ ಆಗ್ತಿರ್ತದೆ. ಹೀಗೆ ಅಪರೋಕ್ಷ ಜ್ಞಾನ ಆವಾಗ ಇಲ್ಲ ಅನ್ನೋ ಪರಿಸ್ಥಿತಿ ಬರ್ತಿರ್ತದೆ. ಅಪರೋಕ್ಷ ಉಜ್ಜಿತಿ ಅಂದರೆ ರಹಿತತ್ವ, ಸ್ವಲ್ಪ ಇದು ಆ ಥರ ಆಗೋ ಸಾಧ್ಯತೆ ಇದೆ. ಸರಸ್ವತಿ ದೇವಿಗೆ ಹೀಗಾಗ್ತದೆ ಅಂತಂದಮೇಲೆ ಭಾರತೀ ದೇವಿಗೆ ಕ್ವಚಿತ್ ಸರಸ್ವತ್ಯಾಹ ಅಂಶಾವತರಣೇಶು, ಅವಳಿಗೆ ಅಂಶರೂಪದಿಂದ ಅವತಾರ ಮಾಡಿದಾಗ ಸ್ವಲ್ಪ ಹಿಂದು ಮುಂದೆ ಈ ಥರ ಆಗೋ ಸಾಧ್ಯತೆ ಇದೆ. ಇದೆಲ್ಲ ಶಕ್ತಿ ವಿವೇಕ ಅನ್ನುವಂಥ ಗ್ರಂಥದಲ್ಲಿ ಬಂದಂಥ ಸಂಗತಿ. ಈ ಭಾಗವತ ತಾತ್ಪರ್ಯ ಮತ್ತು ಮಹಾಭಾರತ ತಾತ್ಪರ್ಯದಲ್ಲಿ ಅನುಸಾರವಾಗಿ ಈ ಶ್ಲೋಕವನ್ನು ತಿಳ್ಕೊಳ್ಬೇಕು. ಇದು ಬಹುತೇಕ ಜನರಿಗೆ ಈ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಬಂದ ಸಂಗತಿ ಗೊತ್ತಿದ್ದಂತೆ ಕಾಣಿಸೋದಿಲ್ಲ. ಎಲ್ಲರಿಗೂ ಗೊತ್ತಿಲ್ಲ ಅಂತ ಹಾಗೆ ಹೇಳ್ತಿಲ್ಲ, ನಿಮ್ಗೆ ಯಾರಿಗೂ ಗೊತ್ತಿಲ್ಲದೇ ಇರೋ ಸಂಗತಿನ ಹೇಳ್ತಿದ್ದೀನಿ ಅಂತಲ್ಲ. ಸಾಮಾನ್ಯವಾಗಿ ಏನಾಗಿತ್ತು ಅಂದರೆ, ಎಲ್ಲೋ ಸರ್ವಮೂಲದ ಮೂಲೆಯಲ್ಲಿ ಅಡಗಿರೋ ಸಂಗತಿಯನ್ನ ದಾಸರು ಹೇಳಿರೋದಿಲ್ಲ. ದಾಸರು ಹೇಳಲಿಲ್ಲ ಅಂದಮೇಲೆ ಉಳಿದವರು ದಾಸರು ಹೇಳಿದ್ದಕ್ಕೆ ಮಾತ್ರ ಅಂಟ್ಕೋತಾರೆ. ಇದು ವ್ಯತ್ಯಾಸವನ್ನು ಹೇಳಲೇಬಾರ್ದು. ಮುಖ್ಯ ಪ್ರಾಣದ ಮೂಲ ರೂಪಕ್ಕೂ ಮುಖ್ಯ ಪ್ರಾಣದ ಅವತಾರ ರೂಪಗಳಿಗೂ ಏನು ವ್ಯತ್ಯಾಸ ಹೇಳಲೇಬಾರ್ದು, ಹೇಳಿಬಿಟ್ರೆ ದೈತ್ಯರಾಗಿಬಿಡ್ತಾರೆ ಅಂತ ಪೂರ್ಣವಾಗಿ ತಿಳ್ಕೊತಾರೆ. ಇದು ಸರ್ವಮೂಲಕ್ಕೆ ವಿರುದ್ಧವಾದ ಸಂಗತಿ. ಅಂದರೆ ಸರ್ವಮೂಲಕ್ಕೆ ಅನುಸಾರವಾಗಿ ದಾಸರ ಈ ಮಾತನ್ನು ಹೊಂದಿಸಬೇಕು. ಇಲ್ಲದೇ ಇದ್ರೆ ದಾಸರ ಮಾತು ಸರ್ವಮೂಲಕ್ಕೆ ವಿರುದ್ಧ ಆಗ್ತದೆ. ಇದಿಷ್ಟು ಆ 1ನೇ ಪದ್ಯದ ಅರ್ಥ. ಮುಂದೆ 2ನೇ ಪದ್ಯ. ಜ್ಞಾನ ಬಲ ಸುಖ ಪೂರ್ಣ ವ್ಯಾಪ್ತಗೆ ಹೀನಗುಣನೆಂಬವನು ಈಶ್ವರ ತಾನೇ ಎಂಬುವ ಸಚ್ಚಿದಾನಂದಾತ್ಮಕ ಉತ್ಪತ್ತಿ ಶ್ರೀನಿತಂಬಿನಿ ಗೀಷಗೆ ವಿಯೋಗಾನುಚಿಂತನೆ ಛೇದ ಭೇದ ವಿಹೀನ ದೇಹಗೆ ಶಸ್ತ್ರಗಳ ಭಯ ಪೇಳುವ ದೈತ್ಯರು ಯಾರ್ಯಾರು ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಜ್ಞಾನ ಬಲ ಆನಂದಾದಿಗಳಿಂದ ಪೂರ್ಣನಾದಂತಹ ವ್ಯಾಪ್ತನಾದ ಭಗವಂತನನ್ನ ಹೀನ ಗುಣ ಅಂತ ಅನ್ನೋದು, ಅವನಿಗೆ ಇಂಥ ಪೂರ್ಣ ಗುಣ ಇಲ್ಲ ಅಂತ ಅನ್ನೋದು, ನಾನೇ ಭಗವಂತ ಅಂತ ಅನ್ನೋದು, ಸಚ್ಚಿದಾನಂದ ಸ್ವರೂಪನಾದಂಥ ಭಗವಂತನಿಗೆ ಹುಟ್ಟಿದೆ ಅಂತ ಅನ್ನೋದು, ನಮ್ಮಂತೆ ಆತ ಹುಟ್ಟಿದ ಅಂತ ಅನ್ನೋದು, ಭಗವಂತನಿಗೂ ಮತ್ತು ಅವನ ರಮಣಿಯಾದಂಥ ಲಕ್ಷ್ಮೀದೇವಿಗೂ ವಿಯೋಗವನ್ನು ಹೇಳೋದು, ಛೇದ ಭೇದಾರಹಿತನಾದಂಥ ಅವನ ಶಸ್ತ್ರದಿಂದ ಅವನಿಗೆ ಛೇದ ಭೇದ ಇಲ್ಲ, ಅಂಥ ಭಗವಂತನಿಗೆ ಶಸ್ತ್ರದಿಂದ ಏನೋ ಗಾಯ ಆಯಿತು, ಏಟಾಯಿತು ಅಂತ ಅನ್ನೋದು, ಇದೆಲ್ಲ ದೈತ್ಯರ ಲಕ್ಷಣ. ಯಾವುದು ಕೂಡ ಯೋಗ್ಯವಾದ್ದಲ್ಲ. ಹಾಗಾಗಿ ಅಹಂ ಬ್ರಹ್ಮಾಸ್ಮಿ ಅನ್ನುವ ಉಪಾಸನೆ ಏನಿದೆ ಅದು ದೈತ್ಯರ ಉಪಾಸನೆ. ಆದರೆ ನಾನು ಬ್ರಹ್ಮನ ಅಂಶ, ನಾನು ಪರಮಾತ್ಮನ ಪ್ರತಿಬಿಂಬ ಅನ್ನೋ ಉಪಾಸನೆ ಏನಿದೆ ಆ ದೃಷ್ಟಿಯಿಂದ ಅಹಂ ಬ್ರಹ್ಮಾಸ್ಮಿ ಅಂತಂದ್ರೂ ಕೂಡ ತಪ್ಪಲ್ಲ. ನಿನ್ನೆ ನಾವಿಬ್ರು ಕೂಡ ಮಾನಸ ಸರೋವರದಲ್ಲಿರುವಂಥ ಹಂಸಗಳು ಅಂತ ಪರಮಾತ್ಮ ಹೇಳಿದ್ದನ್ನ ನಾವು ಶ್ರವಣ ಮಾಡಿದ್ವಿ ಭಾಗವತ ಪುರಾಣಕ್ಕನುಸಾರವಾಗಿ. ಆ ಪುರಂಜನನಿಗೆ ಭಗವಂತ ನಾವಿಬ್ರು ಹಂಸರು ಅಂತ ಹೇಳಿದ. ಹಾಗಾಗಿ ನಾನೂ ಕೂಡ ಹಂಸ ಅಂತ ಉಪಾಸನೆ ಮಾಡಿದ್ರೆ ತಪ್ಪಲ್ಲ. ನಾನೂ ಒಬ್ಬ ಹಂಸನೇ. ಆ ಹಂಸ ಅಂತ ಕಟ್ಕೊಂಡಿರುವಂಥ ಪರಮಾತ್ಮನ ಬಿಂಬನಾದ ಹಂಸ ನಾನು. ಅವನು ಹಂಸ, ನಾನೂ ಹಂಸ. ನಾನು ಒಬ್ಬನೇ ಹಂಸ ಅಂತಲ್ಲ, ಅವನು ದೊಡ್ಡ ಹಂಸ, ನಾನು ಸಣ್ಣ ಹಂಸ. ಇದನ್ನೇ ದ್ವಾಸುಪರ್ಣ, ಇಬ್ರು ಸುಂದರವಾದ ಹಕ್ಕಿಗಳು ಅಂತ ಆ ಉಪನಿಷತ್ತು ಹೇಳಿತ್ತು. ಆ ದೃಷ್ಟಿಯಿಂದ ಹಂಸ ಹಾಸುವಹಂ, ನಾನೇ ಹಂಸ ಅಂದ್ರೂ ತಪ್ಪಲ್ಲ, ಅಹಂ ಬ್ರಹ್ಮಾಸ್ಮಿ ಅಂದ್ರೂ ತಪ್ಪಲ್ಲ. ಏನು ಅರ್ಥ ಇಟ್ಕೊತೀನಿ ಅಂತ ಅನ್ನೋದಷ್ಟೇ ಮುಖ್ಯ. ಆತ ದೈತ್ಯ. ಲೇಷ ಭಯ ಶೋಕಾದಿ ಶೂನ್ಯಗೆ ಕ್ಲೇಶಗಳ ಪೇಳುವವ, ರಾಮ ವ್ಯಾಸ ರೂಪಗಳಿಗೆ ಋಷಿ ವಿಪ್ರತ್ವ ಪೇಳುವವ, ದಾಶರಥಿ ಕೃಷ್ಣಾದಿ ರೂಪಕ್ಕೆ ಕೇಶಖಂಡನ ಪೇಳುವ, ಮಕ್ಕಳಿಗೋಸ್ಕರ ಶಿವಾರ್ಚನೆ ಮಾಡಿದನೆಂಬುವನೇ ದೈತ್ಯ.
ಈ 2ನೇ ಶ್ಲೋಕದಲ್ಲಿ ಮತ್ತು 3ನೇ ಪದ್ಯದಲ್ಲಿ ಎಲ್ಲ ಕಡೆ ಬಂದದ್ದು ಕೂಡ ಇದು ಎಲ್ಲ ಗರುಡ ಪುರಾಣದಲ್ಲಿ ಬಂದ ಉಲ್ಲೇಖವೇ. ಈ 3ನೇ ಪದ್ಯದಲ್ಲಿ ಹೀಗಿದೆ: ಭಗವಂತ ದುಃಖ ಇತ್ಯಾದಿಗಳಿಂದ ರಹಿತನಾದವನು, ಅವನಿಗೆ ಯಾವುದೇ ಇಂಥ ದೋಷವಿಲ್ಲ. ಲೇಷ ಅಂದ್ರೆ ಸ್ವಲ್ಪವೂ ಕೂಡ ಭಯ ಶೋಕಾದಿ ಶೂನ್ಯನಾದವನು, ಅಂಥವನಿಗೆ ಕ್ಲೇಶಗಳನ್ನು ಹೇಳುವವನು. ಅಂತ ಭಗವಂತ ಕಷ್ಟಪಟ್ಟ ಅಂತ ಪುರಾಣ ಹೇಳಿದ್ದನ್ನು ನಂಬಿಬಿಡೋದು ಮತ್ತು ಅದನ್ನೇ ಪ್ರತಿಪಾದನೆ ಮಾಡೋದು, ಇಂಥದನ್ನೆಲ್ಲ ಮಾಡಿಬಿಟ್ರೆ. ರಾಮ ವೇದವ್ಯಾಸ ರೂಪಗಳಿಗೆ ಋಷಿ ವಿಪ್ರತ್ನ ಕೇಳುವವ. ಪರಶುರಾಮ ಅಂದರೆ ಒಬ್ಬ ಋಷಿ, ವೇದವ್ಯಾಸ ಅವನು ಒಬ್ಬ ಋಷಿ, ಪರಮಾತ್ಮ ಅಲ್ಲ ಅಂತೇಳಿ ತಿಳ್ಕೊಂಡ್ಬಿಟ್ರೆ ಅದೆಲ್ಲ ದುಷ್ಟ ದೈತ್ಯರಾದ ಲಕ್ಷಣ. ದಾಶರಥಿ ಕೃಷ್ಣಾದಿ ರೂಪಕ್ಕೆ ಕೇಶ ಖಂಡನ ಕೇಳುವವ. ದಾಶರಥಿ ಅಂದರೆ ಶ್ರೀರಾಮ, ಕೃಷ್ಣ ಇವರೆಲ್ಲರಿಗೂ ಕೂಡ ಕೇಶ ಕರ್ತನ ಮಾಡಿದರು, ಕೂದಲು ಕತ್ತರಿಸಿದರು, ಹಾಗೆ ಅವರಿಗೆ ನಖ ನಿಕ್ಕ ಉಗುರುಗಳನ್ನು ಕತ್ತರಿಸಿದರು. ಹೀಗೆಲ್ಲ ಪುರಾಣದಲ್ಲಿ ವರ್ಣನೆ ಮಾಡ್ತಾರೆ. ವಸ್ತುತಃ ಅದು ಆ ಭಗವಂತನ ಚಿನ್ಮಯ ಶರೀರದ ಕೂದಲಲ್ಲ ಮತ್ತು ಚಿನ್ಮಯ ಶರೀರದ ಉಗುರು ಅದಲ್ಲ, ಅದೆಲ್ಲ ತತ್ಕಾಲದಲ್ಲಿ ತೋರಿಸಿದ ಉಗುರು. ಅದರಲ್ಲಿ ಕೆಲವರು ಭಗವಂತ ನಾನು ಸೇವೆ ಮಾಡಬೇಕು ಅಂತಂತೀನಿ, ನನಗೆ ಗೊತ್ತಿರೋ ವೃತ್ತಿ ಏನಂದರೆ ಕ್ಷೌರಿಕರ ವೃತ್ತಿ, ಈ ಮೂಲಕ ನಿನಗೊಂದು ಸೇವೆ ಮಾಡ್ತೀನಿ ಅಂತ ಅವ್ರು ಅಪೇಕ್ಷೆ ಪಟ್ಟರೆ ಆ ಭಗವಂತ ತನ್ನ ಅಖಂಡವಾದ ಚಿನ್ಮಯವನ್ನು ಹೇಗೆ ಕತ್ತರಿಸೋದು, ಹೇಗೆ ಆ ಉಗುರು ಕತ್ತರಿಸೋದೇನು, ಕೇಶ ಕತ್ತರಿಸೋದೇನು? ಅದಕ್ಕಾಗಿ ಅವನೇನು ಮಾಡ್ತಾನೆ ಅಂತಂದರೆ ತತ್ಕಾಲದಲ್ಲಿ ಒಂದು ಭೌತಿಕವಾದ ಕೇಶವನ್ನು ಸೃಷ್ಟಿ ಮಾಡ್ತಾನೆ, ಅದನ್ನು ಅವ್ರು ಕತ್ತರಿಸ್ತಾರೆ. ಇದು ಕೆಲವು ಕಡೆ ಶಾಸ್ತ್ರದಲ್ಲಿ ಏನು ಮಾಡ್ತಾರೆ ಅಂದರೆ ಈ ಸಮಾವರ್ತನ ಅಂತಲೇ ಇರ್ತದೆ, ಸೋಡಮಂಜುವೆ ಅಂತ, ಆ ಸಂದರ್ಭದಲ್ಲಿ ಕೇಶ ಕರ್ತನ ಮಾಡಬೇಕು ಅಂತಿದೆ. ಅದು ಅಲ್ಲಿ ಕೇಶ ಕರ್ತನ ಮಾಡಿದರೆ ಪುಣ್ಯ ಯಜ್ಞ ಕುಂಡದ ಮೇಲೆ ಕುತ್ಕೊಂಡು ಮುಂದೆ ಕೇಶ ಕರ್ತನ ಮಾಡ್ಕೊಂಡ್ಬಿಟ್ರೆ ಮೈಲಿಗೆ ಆಗ್ತದೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಈ ಕೇಶದ ಮುಂದೆ ಒಂದೆರಡು ದರ್ಬೆ ಹಿಡಿತಾರೆ, ದರ್ಬೆ ಹಿಡಿದು ದರ್ಬೆ ಕತ್ತರಿಸ್ತಾರೆ ಅಂತ ಕೇಶ ಕರ್ತನೂ ಆಗಿರಬೇಕು, ಮೈಲಿಗೆ ಆಗಿರಬಾರ್ದು. ಇಂಥದ್ರಿಂದ ಅಲ್ಲೊಂದು ವ್ಯವಸ್ಥೆ ಮಾಡ್ತಿರ್ತಾರೆ. ಇಂಥದ್ದೆಲ್ಲವೂ ಕೂಡ ಇಂಥದ್ದೇ ಭಗವಂತನಿಗೂ ತಿಳ್ಕೋಬೇಕು. ಯಾರು ಸೇವಾ ಮಾಡಬೇಕು ಅಂತ ಬಂದರೆ ಅಪ್ರಾಕೃತವಾದ ಕೂದಲನ್ನು ಬಿಟ್ಟು ಪ್ರಾಕೃತವಾದ ಕೂದಲನ್ನು ತೋರಿಸ್ತಾನೆ, ಆ ಮೂಲಕ ಸೇವಾ ಸ್ವೀಕಾರ ಮಾಡ್ತಾನೆ. ಹೊರತು ಭಗವಂತನ ಕೂದಲನ್ನೇ ಭಗವಂತನ ಉಗುರನ್ನೇ ಕತ್ತರಿಸ್ತಾನೆ ಅಂತ ತಿಳ್ಕೊಳ್ಬಾರ್ದು. ಹಾಗೆ ತಿಳ್ಕೊಂಡ್ರೆ ಅದು ತಪ್ಪು. ಮಕ್ಕಳಿಗೋಸ್ಕರ ಕೃಷ್ಣ ತನ್ನ ಸಂತಾನ ಆಗಬೇಕು ಅಂತ ಹೇಳಿ ಶಿವಾರ್ಚನೆ ಮಾಡಿದ ಅಂತಿದೆ. ಆ ಮಾಡಿದ ಅಂತ ಹೇಳುವವನು ಕೂಡ ದೈತ್ಯನೇ. ಅವನು ಅಂತ ಒಂದು ಲೀಲಾ ತೋರಿಸ್ತಾನೆ. ಯಾವುದು? ರಾಮವ್ಯಾಸ ರೂಪಂಗಳಿಗೆ. ಪರಶುರಾಮ ಭಗವಂತನ ಅವತಾರ ಅಲ್ಲ ಅನ್ನೋರಿದ್ದಾರೆ. ವಿಶಿಷ್ಟಾದ್ವೈತದಲ್ಲಿ ಅಂತ ಒಂದು ಸಂಪ್ರದಾಯ ಇದೆ. ವೇದವ್ಯಾಸರು ಭಗವಂತನ ಅವತಾರ ಅಲ್ಲ ಅಂತ ಹೇಳಿದಂಥ ಒಂದು ಮಾಯಾವಾದ ಸಂಪ್ರದಾಯ ಇದೆ. ಅಲ್ಲೆಲ್ಲ ಅವರು ಭಗವಂತನ ಪೂರ್ಣಾವತಾರ ಇವರು ಅಂತ ಒಪ್ಪೋದಿಲ್ಲ. ಭಗವಂತನ ಒಂದು ಯಾವುದೋ ಆವೇಶ ಅವತಾರ ಅಂತಾರೆ, ಇಲ್ಲದೇ ಇದ್ರೆ ಯಾರೋ ಒಬ್ಬ ಋಷಿ ಅಂತಂತಾರೆ. ಹೀಗೆಲ್ಲ ಕೆಲವು ಪ್ರಸಂಗಗಳಿವೆ. ಅದನ್ನೆಲ್ಲವನ್ನು ಕೂಡ ದಾಸರು ಇಲ್ಲಿ ಸೂಕ್ಷ್ಮವಾಗಿ ನಿರಾಕರಣೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ತಥಾ ಹಿ ಅಪಾಂತರತಮಾನಾಮ ವೇದಾಚಾರ್ಯ ಪುರಾಣರ್ಷಿ ವಿಷ್ಣು ನಿಯೋಗಾತ್ ಕಲಿದ್ವಾಪರಯೋ ಸಂಧೌ ಕೃಷ್ಣದ್ವೈಪಾಯನ ಸಂಭೂವೇತಿ ಸ್ಮರಂತೆ. ಬ್ರಹ್ಮಸೂತ್ರಕ್ಕೆ ಶಾಂಕರ ಭಾಷ್ಯ. ವೇದವ್ಯಾಸ ಅಪಾಂತರತಮ ಅನ್ನೋ ಒಬ್ಬ ಋಷಿ ಅಂತ ಅವರು ಅಭಿಪ್ರಾಯಪಟ್ಟರು ಶಂಕರಾಚಾರ್ಯರ ಭಾಷ್ಯದಲ್ಲಿ. ವಸುಧಾ ವೇದವ್ಯಾಸ ಅಂದ್ರೆ ಭಗವಂತನ ಪೂರ್ಣಾವತಾರ, ಅಪಾಂತರತಮ ಅಂತ ಒಬ್ಬ ಯಾರೋ ಋಷಿ ಅಂತ ತಿಳ್ಕೊಳ್ಬೇಡ್ರಿ, ಅದು ಸೂಚನೆ. ಹಾಗೆ ಈ ಪರಶುರಾಮನನ್ನ ಒಬ್ಬ ಋಷಿ ಅಂತ ಹೇಳ್ತಾರೆ. ಪ್ರಾಯ ವಿಶಿಷ್ಟಾದ್ವೈತದಲ್ಲಿ ಹಾಗೆ ಹೇಳ್ತಾರೆ, ರಾಮಾನುಜರ ಸಂಪ್ರದಾಯದಲ್ಲಿ. ಅವೆಲ್ಲವೂ ಕೂಡ ಭಗವಂತನ ಪೂರ್ಣಾವತಾರ ಅಂತ ತಿಳ್ಕೊಳ್ರಿ ಅನ್ನೋದು ಸೂಚನೆ ಇದೆ. ಕ್ಲೇಶ ಶೋಕಾದಿಶೂನ್ಯಸ್ಯ ಹರೇಃ ಕ್ಲೇಶಾದಿ ಚಿಂತನಂ ವ್ಯಾಸ ರಾಮಾದಿರೂಪೇಷು ಋಷಿ ವಿಪ್ರತ್ವ ಚಿಂತನಂ ರಾಮಕೃಷ್ಣಾದಿರೂಪೇಷು ಪಾರಾವಾದ್ಯ ವಿಚಿಂತನಂ ಸಂತಾನಾರ್ಥಂ ತು ಕೃಷ್ಣೇನ ಶಿವಪೂಜಾದಿ ಚಿಂತನಂ. ಹರಿವಂಶದಲ್ಲಿ ಆತ ಶಿವನ ಉಪಾಸನೆ ಮಾಡಿ ಮಕ್ಕಳನ್ನು ಪಡ್ಕೊಂಡ ಅಂತೆಲ್ಲ ಕಥೆ ಬಂದಿತ್ತು. ಅದ್ರ ಹಿಂದೆ ನಾವು ಶ್ರವಣ ಮಾಡಿದ್ವಿ. ಪಾಪ ಪರಿಹಾರಾರ್ಥ ರಾಮ ಉಮಾಪತಿಯ ನಿರ್ಮಿಸಿದ ಭಗವದ್ರೂಪಕ್ಕೆ ಭೇದ ಚಿಂತನೆ ಮಾಲ್ಪ ಮಾನವನು. ಆಪಗಳು ಸತ್ತೀರ್ಥ ಗುರು ಮಾತಾಪಿತೃ ಪ್ರಭು ಪ್ರತಿಮ ಭೂತದಯಾಪರರು ಕಂಡವರೇ ದೈತ್ಯರು, ಕಂಡವರೇ ದೇವರು ಎಂಬವನೇ ದೈತ್ಯ. ರಾಮ ತನ್ನ ಪಾಪ ಪರಿಹಾರಕ್ಕಾಗಿ ಈ ಸೇತುವೆ ಇದೆಯಲ್ಲ ದಕ್ಷಿಣ ಸಮುದ್ರ, ಅಲ್ಲಿ ಸೇತುವಿನಲ್ಲಿ ಶಿವನನ್ನು ಪ್ರತಿಷ್ಠಾಪನೆ ಮಾಡಿದ ಅಂತ ಕೂಡ ಪುರಾಣದಲ್ಲಿ ಬರ್ತದೆ. ಯಥಾ ಪ್ರಕಾರ ನಂಬಿಬಿಡಬಾರ್ದು, ನಂಬಿಬಿಟ್ರೆ ಅದು ತಪ್ಪು ತಿಳುವಳಿಕೆನೆ. ಪಾಪ ಪರಿಹಾರಾರ್ಥ ರಾಮ ಉಮಾಪತಿಯ ನಿರ್ಮಿಸಿದ ಅಂತ
ಅಂತನ್ನುವನು. ಹಾಗೆ ಭಗವದ್ ರೂಪಗಳಿಗೆ ಭೇದ ಚಿಂತನೆ ಮಾಡುವವನು. ರಾಮಕೃಷ್ಣ ಇತ್ಯಾದಿಗಳು ಭಗವಂತನ ಅವತಾರ ಅಲ್ಲ ಅಂತನ್ನುವನು. ಇವೆಲ್ಲ ಮೂಲ ರೂಪ ಬೇರೆ, ಅವತಾರ ರೂಪ ಬೇರೆ ಅಂತನ್ನುವನು. ಮಾಲ್ಪ ಮಾನವನು. ಆಪಗಳು ಸತ್ತೀರ್ಥ. ಗುರು ಮಾತಾ ಪಿತೃ ಪ್ರಭು ಪ್ರತಿಮಾ ಭೂತ ದಯಾಪರರು ಕಂಡವರೇ ದೇವರು ಎಂಬವನೇ ದೈತ್ಯ. ಇನ್ನೊಂದು ಶ್ಲೋಕ ಇದೆ ಭಾಗವತದಲ್ಲಿ, ಏತಾಹ ಸ್ವಾಂಶಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ. ಇನ್ನೊಂದು ಶ್ಲೋಕ ಇದೆ. ಅದನ್ನೆಲ್ಲ ದೃಷ್ಟಿ ಇಟ್ಕೊಂಡು ದಾಸರಿ ಪದ್ಯ ಹಣದಿದ್ದಾರೆ. ಅದೇನೆಂದರೆ, ಭಾಗವತದ ಮೊದಲನೇ ಸ್ಕಂದದಲ್ಲೇ ಒಂದಿಷ್ಟು ಅವತಾರಗಳನ್ನೆಲ್ಲ ಹೇಳ್ತಾರೆ. ಮತ್ಸ್ಯ, ಕೂರ್ಮ ಇತ್ಯಾದಿ ಅವತಾರಗಳನ್ನೆಲ್ಲ ಹೇಳ್ತಾರೆ. ರಾಮ, ಪರಶುರಾಮ ಇತ್ಯಾದಿ ಎಲ್ಲ ಅವತಾರಗಳನ್ನು ಹೇಳಿ, ಏತಾಹ ಸ್ವಾಂಶಕಲಾ ಪುಂಸಃ, ಇವೆಲ್ಲ ಇಲ್ಲಿ ತನಕ ಏನು ಅವತಾರಗಳನ್ನು ಹೇಳಿದ್ವಲ್ಲ, ಇವೆಲ್ಲ ಪುಂಸಃ ಆ ಪರಮಪುರುಷನಾದ ಭಗವಂತನ ಸ್ವ ಅಂಶ ಕಲಾಹ, ಒಂದು ಅಂಶ ಮಾತ್ರ. ಆದರೆ ಕೃಷ್ಣ ಸ್ವಯಂ ಭಗವಾನ್, ಮೂಲ ರೂಪನಾದ ನಾರಾಯಣನೇ ಕೃಷ್ಣ. ಅದಕ್ಕೆ ಕೃಷ್ಣನನ್ನ ಪೂರ್ಣಾವತಾರ ಅಂತ ಹೇಳ್ತಾರೆ ಕೆಲವರು. ಇದೆಲ್ಲ ವೇದವ್ಯಾಸರ ಅಭಿಪ್ರಾಯ ಅಲ್ಲ. ಆ ಭಾಗವತ ಶ್ಲೋಕದಿಂದ ಮೇಲ್ನೋಟಕ್ಕೇನು ಅಭಿಪ್ರಾಯ ಹೊರಹೊಮ್ಮುತ್ತದೆ ಅಂತಂದ್ರೆ, ಕೃಷ್ಣಸ್ತು ಭಗವಾನ್ ಸ್ವಯಂ, ಕೃಷ್ಣ ಪೂರ್ಣಾವತಾರ, ಉಳಿದ ರಾಮ, ಪರಶುರಾಮ, ನರಸಿಂಹ ಇವೆಲ್ಲ ಒಂದೊಂದು ಅಂಶಗಳು ಮಾತ್ರ ಅಂತ ಹೀಗೊಂದು ಹೇಳೋ ಅಭಿಪ್ರಾಯ ಇದೆ. ಅದಕ್ಕೆ ಆಚಾರ್ಯ ಏನು ವ್ಯಾಖ್ಯಾನ ಮಾಡ್ತಾರೆ ಅಂದರೆ, ಹಾಗಲ್ಲ, ಇವೆಲ್ಲ ಅವತಾರಗಳು ಕೂಡ ಸ್ವಯಂ ಕೃಷ್ಣನೇ. ಕೃಷ್ಣನಿಗೂ ಆ ಅವತಾರಗಳಿಗೂ ಯಾವುದೇ ವ್ಯತ್ಯಾಸವನ್ನು ಪೂರ್ಣವಾಗಿ ಚಿಂತನೆ ಮಾಡಬಾರದು, ಅದನ್ನು ನಿರಾಕರಣೆ ಮಾಡಬೇಕು. ಪೂರ್ಣ ರಾಮ, ಕೃಷ್ಣ, ಮತ್ಸ್ಯ, ಕೂರ್ಮ ಇತ್ಯಾದಿ ಎಲ್ಲವೂ ಕೂಡ ಭಗವಂತನೇ. ಅದಕ್ಕಾಗಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಕಡೆ 3ನೇ ಅಧ್ಯಾಯದಲ್ಲಿ ಒಂದು ಶ್ರುತಿಯನ್ನು, ಚತುರ್ವೇದ ಶಿಖಾ ಅಂತ ಒಂದು ಉದಾಹರಣೆ ಮಾಡ್ತಾರೆ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನೋ ನಿರುದ್ಧೋಹಂ, ನಾನು ಭಗವಂತ ಏನಿದ್ದೇನಲ್ಲ, ನಾನೇ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ನಿರುದ್ಧ. ಮತ್ಸ್ಯ ಕೂರ್ಮೋ ವರಾಹೋ ನೃಸಿಂಹೋ ರಾಮೋ ಕೃಷ್ಣ ಬುದ್ಧ ಕಲ್ಕಿರಹಂ, ನಾನೇ ಈ 10 ಅವತಾರಗಳನ್ನು ತಾಳಿದೆ. ಶತಧಾಹಂ ಸಹಸ್ರಧಾಹಂ ಅಮಿತೋಹಂ ಅನಂತೋಹಂ, ನನಗೆ 100 ರೂಪಗಳಿವೆ, 1000 ರೂಪಗಳಿವೆ, ಅಮಿತ ರೂಪಗಳಿವೆ, ಅನಂತ ರೂಪಗಳಿವೆ. ನೈವೇದ್ಯ ಜಾಯಂತೆ ಮ್ರಿಯಂತೆ, ಇವುಗಳಿಗೆ ಹುಟ್ಟಿಲ್ಲ, ಸಾವಿಲ್ಲ. ನೈಷಾ ಮನುಜ್ಞ ನ ಬಂಧೋ ನ ಮುಕ್ತಿ, ಯಾರು ಈ ರೂಪಗಳ ಮೇಲೆ ಕಮಾಂಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೀಗೆ ಮಾಡು ಅಂತ ಆಜ್ಞೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನ ಬಂಧೋ ನ ಮುಕ್ತಿ, ಇವುಗಳಿಗೆ ಸಂಸಾರದ ಬಂಧನ ಇಲ್ಲ, ಹಾಗೆ ಮುಕ್ತಿನೂ ಕೂಡ ಇಲ್ಲ. ಸರ್ವ ಏವೇ ಹೇತೆ ಪೂರ್ಣಾಹ, ಈ ಎಲ್ಲ ಅವತಾರಗಳು ಪೂರ್ಣ. ಇದ್ರೊಂದು ಯಾವುದೋ ಅದೊಂದು ಪೂರ್ಣ, ಇದೊಂದು ಪೂರ್ಣ ಅಲ್ಲ ಅಂತ ಹೀಗಲ್ಲ. ಸರ್ವ ಏವೇ ಹೇತೆ ಪೂರ್ಣಾಹ ಅಜರಾಹ ಅಮೃತಾಹ, ಸಾವಿಲ್ಲ, ಮುಕ್ತಿಲ್ಲ ಇವುಗಳಿಗೆ. ಪರಮಾಹ ಪರಾನಂದಾಹ, ಶ್ರೇಷ್ಠವಾದ ಅವತಾರಗಳು ಪರಾನಂದಾಹ, ಆನಂದದ ಸೀಮೆ, ಪೂರ್ಣವಾದ ಆನಂದವುಳ್ಳವುಗಳೇ ಈ ಅವತಾರಗಳು. ಅದಕ್ಕೆ ಆನಂದಮಯೋಭ್ಯಾಸ ಅಂತ ಸೂತ್ರ. ಭಗವಂತ ಆನಂದಮಯ, ಆನಂದ ಸ್ವರೂಪನೇ ಆತ, ಪೂರ್ಣ ಆನಂದ ಸ್ವರೂಪ ಅಂತ ಅವನನ್ನು ಆ ಥರ ಉಪಾಸನೆ ಮಾಡಬೇಕು. ಅದನ್ನು ಎಷ್ಟೋ ದಿವಸದಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಊಟಕ್ಕೆ ಕೂತ್ಕೊಂಡಾಗ ಆನಂದಮಯ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಕುಂಚಿ ವರದರಾಜ ಗೋವಿಂದ 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 ಅಂತ ಅಂತಿರ್ತಾರೆ. ಯಾಕೆ ಹಾಗೆ ಅನ್ಬೇಕು ಅಂತಂದರೆ, ಅಲ್ಲಿ ಆ ಊಟ ಮಾಡುವಾಗ ನಮ್ಮ ಶರೀರ ಆ ಊಟದಿಂದ ಬೆಳವಣಿಗೆ ಹೊಂದುತ್ತದಲ್ಲ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಪಂಚಕೋಶಗಳು ಈ ಶರೀರದೊಳಗಿವೆ. ಅನ್ನಮಯ ಕೋಶ ಅಂದರೆ ಮಣ್ಣು ಮತ್ತು ನೀರು. ಈ ಹೊರಗಿನ ಸ್ಥೂಲ ದೇಹ ಇದೆಯಲ್ಲ, ಮಣ್ಣು ಮತ್ತು ನೀರಿನಿಂದ ಹುಟ್ಟಿದ್ದು. ಮನೋಮಯ ಕೋಶ ಅಂತಂದರೆ ಪೃಥ್ವಿ, ಅಪು ಎರಡು ಮೊದಲಿಂದಾಯಿತು. ತೇಜಸ್ಸು, ವಾಯು, ಆಕಾಶ ಇವೆಲ್ಲವೂ ಕೂಡ ಪ್ರಾಣಮಯ ಕೋಶ. ಅಂದರೆ ಪ್ರಾಣಮಯ ಕೋಶ ಅಂತ ಯಾವುದಕ್ಕೆ ಕರಿಬೇಕು? ಬೆಂಕಿಯ ಅಂಶ ಇರಬೇಕು, ತೇಜಸ್ಸಿನ ಅಂಶ ಇರಬೇಕು, ವಾಯುವಿನ ಅಂಶ, ಒಳಗೆ ವಾಯು ಓಡಾಡ್ತಿರಬೇಕು, ಮತ್ತು ಆಕಾಶ, ಇವೆಲ್ಲ ಇದ್ದರೆ ಅದು ಪ್ರಾಣಮಯ ಕೋಶ. ಮುಂದೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ. ಮನೋಮಯ ಕೋಶ ಅಂತಂದರೆ ಅದು ಈ ಮನಸ್ಸಿನ ಅನೇಕ ಪ್ರಭೇದಗಳಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ. ಮನಸ್ಸು ಅಂತಂದರೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಅದಕ್ಕೆ ನಿರ್ಧಾರ ಇಲ್ಲ, ಸಂಕಲ್ಪ, ವಿಕಲ್ಪ, ನಾನಾ ಥರದ ಆಲೋಚನೆಗಳು. ಬುದ್ಧಿ ಅಂತಂದರೆ ವ್ಯವಸಾಯಾತ್ಮಕ ಬುದ್ಧಿ, ಹೀಗೆ ಮಾಡಬೇಕು ಅಂತಂದಕ್ಕೆ ಬುದ್ಧಿ ಅಂತ ಕರೀತಾರೆ. ಮನಸ್ಸು, ಬುದ್ಧಿ ಆಯಿತು. ಮುಂದೆ ಅಹಂಕಾರ ಅಂತಂದರೆ ನನ್ನತನದ ಜ್ಞಾನ, ನಾನು ಅನ್ನುವಂಥ ಎಚ್ಚರ, ಇದಕ್ಕೆ ಅಹಂಕಾರ ಅಂತ ಕರೀತಾರೆ. ಇದು ದುರಹಂಕಾರ ಅಂತ ಅರ್ಥ ಅಲ್ಲ. ಇದಕ್ಕೆ ಎಲ್ಲರಿಗೂ ಕೂಡ ಅಹಂಕಾರ ಇದ್ದೇ ಇದೆ. ಅಂದರೆ ನಾನು ಅನ್ನೋ ಎಚ್ಚರ, ಮನಸ್ಸು, ಬುದ್ಧಿ, ಅಹಂಕಾರ ಇವು ಮೂರನ್ನು ಸೇರಿಸಿ ಮನೋಮಯ ಕೋಶ ಅಂತ ಕರೀತಾರೆ. ಅನ್ನಮಯ, ಪ್ರಾಣಮಯ, ಮನೋಮಯ ಆಯಿತು. ಮುಂದೆ ವಿಜ್ಞಾನಮಯ ಕೋಶ, ಅದನ್ನು ಚಿತ್ತ ಅಂತ ಕರೀತಾರೆ. ಚಿತ್ತ ಅಂದರೆ ಸ್ಮರಣ, ಹಿಂದಿನ ನೆನಪು. ಆ ನೆನಪನ್ನು
ಈ ವಿಜ್ಞಾನಮಯ ಕೋಶ ಅಂತ ಕರೀತಾರೆ. ಚೇತನ ಇದನ್ನು ಆನಂದಮಯ ಕೋಶ ಅಂತ ಕರೀತಾರೆ. ಅದೇನಂತಂದ್ರೆ ಅಸ್ಪಷ್ಟವಾದದ್ದು ಅಲ್ಪಕಾಲೀನ ಸ್ಮರಣಕ್ಕೆಲ್ಲ ಚಿತ್ತ ಅಂತ ಅನ್ನಬೇಕು. ದೀರ್ಘಕಾಲದ ಜನ್ಮಾಂತರಗಳ ಸ್ಮರಣೆ ಇವೆಲ್ಲ ಇದ್ದರೆ ಅದನ್ನು ಚೇತನ ಅಂತ ಅನ್ನಬೇಕು. ಹೀಗೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಇವೆಲ್ಲ ಮನಸ್ಸಿನ ಪ್ರಭೇದಗಳು. ಮತ್ತು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಹೀಗೆ ಶರೀರಕ್ಕೆ 4 ಕೋಶ, ಶರೀರಕ್ಕೆ 5 ಕೋಶಗಳಿವೆ. ಅನ್ನಮಯ ಕೋಶದಲ್ಲಿ ಅನ್ನಮಯ ಅನ್ನೋ ಹೆಸರಿನಿಂದಲೇ ಅವನಿದ್ದಾನೆ, ಭಗವಂತ ಇದ್ದಾನೆ. ಪ್ರಾಣಮಯ ಕೋಶದಲ್ಲಿ ಪ್ರಾಣಮಯ ಅನ್ನೋ ಹೆಸರಿನಿಂದಿದ್ದಾನೆ. ಅದು ಹರಿಕಥಾಮಸಾರದಲ್ಲಿ ಕೂಡ ಬಂದಿತ್ತು. ಇನ್ನೊಂದ್ಸರಿ ನೆನಪು ಮಾಡ್ತಿದ್ದಾನೆ ಅಷ್ಟೇ. ಮತ್ತು ಊಟದಲ್ಲಿ ಇದನ್ನು ನೆನಪು ಯಾಕೆ ಮಾಡ್ಕೊಳ್ಬೇಕು ಅಂದರೆ, ತಿಂದ ಅನ್ನ ಹಾಗೆ ಜೀರ್ಣ ಆಗಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನೋ 5 ರೂಪಗಳಿಂದ ಭಗವಂತ ಅಲ್ಲಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅದಕ್ಕಾಗಿ ಇದೆಲ್ಲ ಆ ಊಟ ಮಾಡುವಾಗ ಇದನ್ನು ಅನ್ನೋ ಪದ್ಧತಿ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಇದು ಆನಂದಮಯ ಅಂತ ಕೊನೆಯದೇನು ಬಂತಲ್ಲ, ಅವನನ್ನೇ ಆ ಆನಂದಮಯ ಅನ್ನೋದನ್ನೇ ಆನಂದಮಯೋಭ್ಯಾಸ ಅಂತಂದು ಬ್ರಹ್ಮಸೂತ್ರ. ಆನಂದಮಯ ಅಂತಂದರೆ ಕೇವಲ ಈ ಜಡವಾದ ಕೋಶವನ್ನು ತಿಳ್ಕೊಬೇಡ್ರಿ. ಜಡವಾದ ಕೋಶವನ್ನು ಉಪಾಸನೆ ಮಾಡಿ ಏನು ಉಪಯೋಗ? ಜಡ ಉಪಾಸನೆ ಮಾಡಬೇಡ್ರಿ, ಪ್ರತಿಮೆಯನ್ನು ಉಪಾಸನೆ ಮಾಡಬೇಡ್ರಿ, ಪ್ರತಿಮೆ ಒಳಗಿರೋ ಭಗವಂತನನ್ನು ಉಪಾಸನೆ ಮಾಡಿರಿ. ಹಿಂದೂಗಳನ್ನು ಪ್ರತಿಮಾ ಪೂಜಕರು ಅಂತ ಎಷ್ಟೋ ಜನ ಬೈತಾರೆ. ನಾವು ಪ್ರತಿಮೆಯನ್ನು ಪೂಜೆ ಮಾಡೋದಲ್ಲ, ಪ್ರತಿಮೆಯೊಳಗಿರೋ ಭಗವಂತನನ್ನು ಪೂಜೆ ಮಾಡ್ತೀವಿ. ಗುಡಿಗೆ ಪೂಜೆ ಅಲ್ಲ. ಗುಡಿಯೊಳಗೆ ಗರ್ಭಗುಡಿ ಇದೆ, ಗರ್ಭಗುಡಿಯೊಳಗೆ ಪ್ರತಿಮಾ ಇದೆ, ಅದರೊಳಗಿರುವಂಥ ಭಗವಂತನನ್ನು ಪೂಜೆ ಮಾಡ್ತೀವಿ. ಅದಕ್ಕಾಗಿ ಆ ಊಟ ಮಾಡುವಾಗ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕಂಚೀವರದರಾಜ ಗೋವಿಂದ 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 ಅಂತನೂ ಪದ್ಧತಿ. ಭಗವದ್ರೂಪಗಳಿಗೆ ಭೇದ ಚಿಂತನೆ ಮಾಡುವವನು ಒಂದು ಆಪಗಳು ಸತ್ತೀರ್ಥ, ನೀರೇ ತೀರ್ಥ ಅಂತ ತಿಳ್ಕೊಳ್ಳೋನು. ನೀರು ತೀರ್ಥ ಅಲ್ಲ, ನ ಶಮ್ಮಯಾನ ತೀರ್ಥಾನೇ, ಅದು ಒಳಗಿರುವಂಥ ಭಗವಂತ ತೀರ್ಥ. ಅತಿನೀಲ ಘನಶ್ಯಾಮಂ ನಲಿನಾಯತನೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ ತೇನ ಸ್ನಾತೋ ಭವಾಮ್ಯಹಂ. ಸ್ನಾನ ಮಾಡುವಾಗ 100 ಕೊಡ ಹಾಕ್ಕೊಂಡ್ರೇನು, 108 ಕೊಡ ಹಾಕ್ಕೊಂಡ್ರೇನು, ನಿತ್ಯ ಅವಗಾಹನ ಸ್ನಾನ ಮಾಡಿದ್ರೇನು, ಬಾವಿ ನೀರಿನ ಮಡಿ ಹಿಡಿದ್ರೇನು, ಆ ಹಿಡಿಯುವಾಗ ಮತ್ತು ಹಿಡಿದಾದ್ಮೇಲೆ ಪೂಜೆ ಮಾಡುವಾಗ ಮನುಷ್ಯನಿಗೆ ಭಗವಂತನ ಅಸ್ತಿತ್ವದ ಎಚ್ಚರ ಇರಬೇಕು. ಏನಂತ? ಅತಿನೀಲ ಘನಶ್ಯಾಮಂ, ನೀಲ ರೂಪದ ಭಗವಂತ, ನಲಿನಾಯತ ಲೋಚನಂ, ಕಮಲದಂತೆ ವಿಸ್ತಾರವಾದ ಕಣ್ಣಿದ್ದವನು, ಆತ ನನ್ನನ್ನು ನೋಡ್ತಿದ್ದಾನೆ. ಸ್ಮರಾಮಿ ಪುಂಡರೀಕಾಕ್ಷಂ ತೇನ ಸ್ನಾತೋ ಭವಾಮ್ಯಹಂ, ಆ ಭಗವಂತನ ನೆನಪು ಮಾಡಿಕೊಂಡ್ರೆ, ಅರಳು ಗಂಗಳಿಂದ ಆತ ನಮ್ಮನ್ನು ನೋಡ್ತಿದ್ದಾನೆ ಅಂತ ನೆನಪು ಮಾಡಿಕೊಂಡಾಗ ನಮ್ಮದು ಸ್ನಾನ ಆದಂಗೆ. ಅಲ್ಲಿ ತನಕ ಎಂಥ ಮಡಿ ಹಿಡಿದ್ರು ಸ್ನಾನ ಆದಂತೆ ಅಲ್ಲ. ಆ ಭಗವಂತನ ಎಚ್ಚರ ಆ ಸಂದರ್ಭದಲ್ಲಿ ಯಾವಾಗಲೂ ತಪ್ಪಬಾರದು, ಅದು ಮಡಿ ಅಂತ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ, ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಉಚ್ಯತೆ ಸರ್ವಪಾಪೇಭ್ಯಃ ವಿಷ್ಣುಲೋಕಂ ಸಗಚ್ಚತೆ. ನೀವು ಗಂಗಾ ನದಿಗೆ ಎಷ್ಟು ದೂರ ಇದ್ರೂ ತೊಂದರೆ ಇಲ್ಲ. ಎಲ್ಲರೂ ನಿತ್ಯ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಲಿಕ್ಕಾಗೋದಿಲ್ಲ. ಆದರೆ ಅಷ್ಟು ದೂರ ಇದ್ರೂ ಕೂಡ ಆ ಗಂಗಾ ಅಂತ ಅಂದ್ಕೊಂಡು ಸ್ನಾನ ಮಾಡಿದರೆ, ಆ ಗಂಗಾಧನಕನಾದ ಭಗವಂತನನ್ನು ನೆಂದ್ಕೊಂಡು ಸ್ನಾನ ಮಾಡಿದರೆ ಮುಚ್ಚತೆ ಸರ್ವಪಾಪೇಭ್ಯ, ಎಲ್ಲ ಪಾಪಗಳಿಂದಲೂ ಪರಿಹಾರ ಹೊಂದುತ್ತಾನೆ. ಯೋಜನಾನಾಂ ಶತೈರಪಿ, ಅಷ್ಟು ದೂರ ಇದ್ರೂ ಕೂಡ. ಮತ್ತು ವಿಷ್ಣು ಲೋಕಂ ಗಚ್ಚತಿ, ಮುಂದೆ ಭಗವಂತನ ಲೋಕವನ್ನು ಹೊಂದುತ್ತಾನೆ. ಅದಾದ್ಮೇಲೆ ಬಂದ ಶ್ಲೋಕ ಗಂಗೆ ಮಾಂ ಪುನೀಹಿ, ಗಂಗೆ ಮಾಂ ಪುನೀಹಿ ಅಂತ. ಗಂಗಾದೇವಿಯೇ ನನ್ನನ್ನು ನೀನು ಪುನೀತಳನ್ನಾಗಿ ಮಾಡು ಅಂತ ಆ ಗಂಗಾ ಅಂತರ್ಗತನಾದ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. ಆಮೇಲೆ ಬರೋ ಶ್ಲೋಕ ಅತಿನೀಲ ಘನಶ್ಯಾಮಂ ನಲಿನಾಯತ ಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ ತೇನ ಸ್ನಾತೋ ಭವಾಮ್ಯಹಂ. ಇದಕ್ಕೆ ಸಂಬಂಧಪಟ್ಟ ಶ್ಲೋಕ ಹಿಂದೊಂದ್ಸರಿ ಹೇಳಿದ್ದೆ. ಇಂಥದೇ ಒಂದು ಶ್ಲೋಕ, ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿ ಬ್ರುವಾಣ ಸತತಂ ಕಾಶಿವಾಸ ಫಲಂ ಲಭೇತ್. ಕಾಶಿಗೆ ಹೋಗ್ತೇನೆ, ಅಲ್ಲೇ ಇದ್ದು ಬಿಡ್ತೇನೆ ಅಂತ ಆಲೋಚನೆ ಮಾಡಿದ್ರೂ ಕಾಶಿಗೆ ಹೋದ ಫಲ. ಅಲ್ಲಿ ಹೋಲಿಕೆ ಎಲ್ಲರಿಗೂ ಸಾಧ್ಯ ಆಗದೇ ಇರ್ಬೋದು. ಪ್ರತಿ ವರ್ಷ ಅಲ್ಲಿಗೆ ಹೋಗಿ ಎಲ್ಲರಿಗೂ ಸ್ನಾನ ಮಾಡಿ ಪಿಂಡ ಪ್ರದಾನ ಮಾಡಲಿಕ್ಕೆ ಆಗದೇ ಇರ್ಬೋದು. ಹೋಗ್ತಿದ್ದೇನೆ, ಕಾಶಿಯಲ್ಲೇ ನಾನು ಇದ್ದೇನೆ ಅಂತ ತಿಳ್ಕೊಂಡು ಅವನಿಗೆ ಅಂಥ ಒಂದು ಫಲ ಇದೆ. ಅದು ಮನುಷ್ಯ ಅದನ್ನು ಯಾವತ್ತೂ ಕೂಡ ಆಲೋಚನೆ ಮಾಡಬೇಕು. ಹಾಗೆ ಮನುಷ್ಯರನ್ನು ಪವಿತ್ರನಾಗಿ ಮಾಡೋದು ಯಾವುದು ಅಂತಂದರೆ, ಆ ನೀರು, ಜಡವಾದ ವಿಗ್ರಹಗಳಲ್ಲ, ಅವನನ್ನು ಪವಿತ್ರವನ್ನಾಗಿ ಮಾಡೋದು ಈ ಒಳಗಿರುವಂಥ ಭಗವಂತನ ಎಚ್ಚರ. ಅದಕ್ಕಾಗಿ ಈ ಮಡಿ ಮೇಲ್ಗೆಗಳು ಅಂತ ಏನಿರ್ತಾವಲ್ಲ, ಮಡಿ ಮೇಲ್ಗೆಗಳು ಅಂತನ್ನೋದು ಇದು ಫಿಸಿಕಲ್ ಮಡಿ ಮೇಲ್ಗೆ ಹೌದು. ನೀವು ನನ್ನ ಮಡಿಯಲ್ಲಿದ್ದಾಗ ಸ್ನಾನ ಮಾಡದೇ ಇದ್ದವರು ಮುಟ್ಟಿದರೆ ಮೈಲಿಗೆ ಅಂತ ಅನ್ನೋದು ಹೌದು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮಡಿಯಲ್ಲಿದ್ದವರು ಕೋಪ ತಾಪ ಮಾಡಿಕೊಂಡ್ರೆ, ಭಗವಂತನನ್ನು ಮರೆತು ಬಿಟ್ರೆ ಅದು ದೊಡ್ಡ ಮೈಲಿಗೆ.
ಅದಕ್ಕಾಗಿ ಮಡಿ ಮೈಲಿಗೆ ಅಂತ ಅನ್ನೋದು ಇಟ್ ಈಸ್ ಮೋರ್ ಕಾನ್ಸೆಪ್ಚುವಲ್, ಅದೊಂದು ಕಾನ್ಸೆಪ್ಟ್ ಅದು ದ್ಯಾನ್ ಫಿಸಿಕಲ್. ಅದಕ್ಕಾಗಿ ಅದೊಂದು ಪದ್ಧತಿ ಬಂದಿದೆ ಅದು ಹಿಂದಿನ ಈ ಅನುಸಂಧಾನದಲ್ಲಿ. ಅದೇನು ಅಂದರೆ ಈ ಮೇಲ್ನೀರು ಅಂತ ಹಾಕ್ತಾರಲ್ಲ, ಹೆಣ್ಮಕ್ಳೇ ಗಂಡು ಮಕ್ಕಳಿಗೆ ಮೇಲ್ನೀರು ಹಾಕ್ತಾರೆ, ಹಾಕಿದ ಮೇಲೆ ಗಂಡಸರನ್ನ ಹೆಣ್ಮಕ್ಳು ಮುಟ್ಟಬಾರದು ಅಂತ ಒಂದು ಕಾನ್ಸೆಪ್ಟ್ ಬಂತು. ಯಾಕೆಂತಂದರೆ ಆ ಹೆಣ್ಮಕ್ಳ ಕಡೆಯಿಂದನೇ ಬಟ್ಟೆ ಹಾಕಿಸ್ಕೊಂಡಿರ್ತಾರೆ, ಅವ್ರ ಕಡೆಯಿಂದ ನೀರು ಹಾಕಿಸ್ಕೊತಾರೆ, ಸ್ನಾನ ಮಾಡ್ತಾರೆ, ಆಮೇಲೆ ಆ ಮಡಿ ವಸ್ತ್ರವನ್ನು ಗಂಡಸರು ತಾವೇ ಎಳೆದು ಉಟ್ಕೋತಾರೆ. ಒಂದು ವೇಳೆ ಆಗದೇ ಇದ್ರೆ ಹೆಣ್ಮಕ್ಳು ನಾವು ಎಳೆದು ಕೊಡ್ಬೋದಾ ಅಂತ ಕೇಳ್ತಾರೆ, ಅಲ್ಲಿ ಉಟ್ಕೊಂಡು ಪೂಜಾ ಪ್ರಾರಂಭ ಮಾಡ್ತಾರೆ. ಮುಂದೆ ಹೆಣ್ಮಕ್ಳನ್ನ ಮುಟ್ಟಬಾರದು. ಅದು ಹಿಂದಿನ ಅಭಿಪ್ರಾಯ ಏನಂತಂದರೆ ಅದು ಸರಿಯೋ ಅಷ್ಟೇನು ಪೂರ್ಣ ಪ್ರಮಾಣದಲ್ಲಿ ಸರಿ ಅಲ್ಲ ಅದು. ಆದರೂ ಸಾಮಾನ್ಯವಾಗಿ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳಿಗೆ ಮನಸ್ಸಿನ ಅಸ್ತವ್ಯಸ್ತತೆ ಇರೋದಿಲ್ಲ. ಪೂಜಾ ಕೂತರು ಅಂದರೆ ಮನಸ್ಸನ್ನು ಏಕಾಗ್ರವನ್ನಾಗಿ ಮಾಡಿಕೊಂಡು ಹೆಣ್ಮಕ್ಳಿಗಿಂತ ಹೆಚ್ಚಾಗಿ ಆ ಪೂಜೆಯಲ್ಲಿ ತೊಡಗುತ್ತಾರೆ. ಪೂಜೆಯಲ್ಲಿ ಅವ್ರು ಹಾಗೆ ತೊಡಗಿದಾಗ ಅಷ್ಟು ಮಟ್ಟಿಗೆ ತೊಡಗಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಹೆಣ್ಮಕ್ಳಿಗಿಂತ ಅವ್ರು ಮಡಿಯಾಗಿರ್ತಾರೆ. ತೊಡಗಿದಾಗ ಮಾತ್ರ ಹೆಣ್ಮಕ್ಳಿಗಿಂತ ಅವರು ಗಂಡ್ಮಕ್ಳು ಮಡಿ ಯಾವಾಗ ಆಗ್ತಾರೆ ಅಂದರೆ ಆ ಹೆಣ್ಮಕ್ಳಿಗಿಂತ ಇವರು ತೊಡಗಬೇಕು. ತೊಡಗದೇ ಇದ್ದರೆ ಕೋಪ ತಾಪ ಮಾಡ್ಕೊಂಡಿದ್ರೆ ಅಲ್ಲಿ ಪೂಜಾ ಕೂತಾಗ ಅವರು ಬೈಯೋದು, ಕೋಪ ತಾಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು ಇಂಥದ್ದನ್ನ ಮಾಡ್ತಾ ಹೋದರೆ ಅವ್ರು ಹೆಣ್ಮಕ್ಳಿಗಿಂತ ಮಡಿನೂ ಅಲ್ಲ, ಹೊರತು ಹೆಣ್ಮಕ್ಳಿಗಿಂತ ಮೈಲಿಗೆನೇ ಅವರು. ಇಂಥ ಒಂದು ಆಚರಣೆ ಬಂದಿದೆ. ಇರಲಿ, ಇದೀಗ ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದಿದೆ. ಸನ್ಯಾಸಿಗಳು ಪೂಜೆ ಮಾಡ್ತಿರ್ತಾರಲ್ಲ, ಆವಾಗ ನೀವು ನೋಡಬೇಕು, ಸನ್ಯಾಸಿಗಳಿಗೂ ಕೂಡ ಅವ್ರ ಶಿಷ್ಯರೇ ಸ್ನಾನಕ್ಕೆ ಹಾಕಿರ್ತಾರೆ. ಆಮೇಲೆ ಅವರು ಆ ಪೀಠದ ಮೇಲೆ ಪೂಜಾ ಮಾಡಲಿಕ್ಕೆ ಕೂತ ಮೇಲೆ ಆ ಸನ್ಯಾಸಿಗಳನ್ನ ಅವ್ರು ಮುಟ್ಟೋಂಗಿಲ್ಲ. ಆ ಪೀಠದ ಮೇಲೆ ಉಳಿದೆಲ್ಲ ವಿಗ್ರಹಗಳನ್ನ ಶಾಲಗ್ರಾಮಗಳನ್ನೆಲ್ಲ ಆ ಶಿಷ್ಯರಾದವರು ಎಡಬಲ ಸೇವೆ ಮಾಡೋರು ಅಡ್ಜಸ್ಟ್ ಮಾಡಿರ್ತಾರೆ. ಪಟ್ಟದ ದೇವರನ್ನು ಮಾತ್ರ ಸನ್ಯಾಸಿಗಳೇ ತಾವೇ ತಂದಿಡ್ತಾರೆ. ಮತ್ತು ಆ ಸನ್ಯಾಸಿಗಳನ್ನು ಆ ಪೀಠಾಧಿಪತಿಗಳನ್ನು ಎಡಬಲ ಸೇವಕರು ಮುಟ್ಟುವಂತಿಲ್ಲ. ಯಾಕೆಂತಂದರೆ ಆ ಎಡಬಲ ಸೇವಕರಿಗೆ ಏನು ಭಗವಂತನ ಪರಿಕಲ್ಪನಾ ಇರ್ತದಲ್ಲ, ಭಗವಂತನ ಸರ್ವಾಂತರ್ಯಾಮಿತ್ವದ ಪರಿಕಲ್ಪನಾ, ಅದಕ್ಕಿಂತ ಹೆಚ್ಚಿನ ಪರಿಕಲ್ಪನಾ ವಿದ್ವಾಂಸರಾದ್ದರಿಂದ, ಮಹಾಭಕ್ತರಾದ್ದರಿಂದ ಮತ್ತು ಸ್ವಯಂ ಸನ್ಯಾಸಾಶ್ರಮದಲ್ಲಿ ಇರುವವರಾದ್ದರಿಂದ, ಪರಮಹಂಸ ಪೀಠಾಧಿರೂಢರಾದ್ದರಿಂದ ಸನ್ಯಾಸಿಗಳಲ್ಲಿ ಭಗವಂತನ ಕಲ್ಪನಾ ಹೆಚ್ಚಿರ್ತದೆ. ಮತ್ತು ವಿಶೇಷವಾಗಿ ಭಗವಂತನ ಪೂಜೆ ಕೂತ್ಕೊಂಡಾಗ. ಆದ್ದರಿಂದ ಅವರಲ್ಲಿರುವಂಥ ಮಡಿ ಅಂದರೆ ಭಗವಂತನ ಎಚ್ಚರದ ಜ್ಞಾನ ಅದು ಆ ಶಿಷ್ಯರಿಗಿಂತ ಹೆಚ್ಚಿನದಾದ್ದರಿಂದ ಆ ಸಂದರ್ಭದಲ್ಲಿ ಶಿಷ್ಯರಾದವರು ಅವರನ್ನು ಮುಟ್ಟಿ ಮೈಲಿಗೆ ಮಾಡಬಾರ್ದು ಅನ್ನೋ ಎಚ್ಚರ. ಅದು ಇಲ್ಲದೆ ಹೋದರೆ ಆ ಸನ್ಯಾಸಿನೂ ಆ ಶಿಷ್ಯನೇ ಅವನಿಗೆ ಸಮಾನನೇ, ಮತ್ತು ಇನ್ನೂ ಕೆಳಗೆ ಬಂದುಬಿಡ್ತಾನೆ. ಹಾಗೆ ಮನೆಯಲ್ಲಿ ಕೂಡ ಗಂಡಸರಾದವರು ಹೆಂಗಸರಾದವ್ರನ್ನ ಅವ್ರಿಗಿಂತ ಅವರು ಶ್ರೇಷ್ಠರಾಗಿ ನಿಲ್ಲಬೇಕು ಅಂತಂದರೆ ಭಗವಂತನ ಪರಿಕಲ್ಪನೆ ಅದ್ರ ಬಗ್ಗೆ ಎಚ್ಚರ ಇರಬೇಕು. ಆ ಸಂದರ್ಭದಲ್ಲಿ ಯಾವುದೇ ಲೌಕಿಕ ಸಂಗತಿಗಳನ್ನು ನೆನಪು ಮಾಡ್ಕೊಳ್ಬಾರ್ದು. ಒಟ್ಟಾರೆ ಮಡಿ ಅಂತಂದರೆ ಲೌಕಿಕ ಸಂಗತಿಗಳನ್ನು ನೆನಪು ಮಾಡ್ಕೊಳ್ಳದೇ ಇರೋದು. ಮೈಲಿಗೆ ಅಂದರೆ ಲೌಕಿಕ ಸಂಗತಿಗಳನ್ನು, ಲೌಕಿಕ ವಸ್ತುಗಳನ್ನು ಮಾಡ್ಕೊಳ್ಳೋದು. ಅದಕ್ಕಾಗಿ ಈಗ ಕೇಳ್ತಿರ್ತಾರೆ, ಇಲ್ಲ ಮಡಿಯಲ್ಲಿ ಕೂತ್ಕೊಂಡಾಗ ಮೊಬೈಲ್ ಮುಟ್ಟಬಹುದೋ ಇಲ್ಲೋ, ಮೊಬೈಲ್ ಮಡಿಗೆ ಬರ್ತದೋ ಇಲ್ಲೋ ಅಂತ ಪ್ರಶ್ನೆ. ಮೊಬೈಲ್ ಮಡಿಗೆ ಬರ್ತದೋ ಇಲ್ಲೋ ಅಂತ ಪ್ರಶ್ನೆ ಅಲ್ಲ, ಮೊಬೈಲನ್ನು ತೊಗೊಂಡು ಏನು ಮಾಡ್ತೀರಿ ಅಂತ ಪ್ರಶ್ನೆ. ನೀವು ಮೊಬೈಲ್ ಇರೋ ಅದಕ್ಕೆ ಲೌಕಿಕ ಸಂಗತಿಗಳನ್ನು ಮಾತಾಡಲಿಕ್ಕಾಗಿ ಮೊಬೈಲ್ ಇರ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ಮೊಬೈಲನ್ನು ಮುಟ್ಟಬಾರ್ದು, ಇದು ಪ್ರಶ್ನೆ. ಇಲ್ಲ, ಮೊಬೈಲು ಕೂಡ ಪ್ಲಾಸ್ಟಿಕ್ ಇಂದೆ, ಹಂಗಾಗಿ ಅಲ್ಲಿ ಪ್ಲಾಸ್ಟಿಕ್ ಮಡಿಗೆ ಬರ್ತದೆ ಅಂದರೆ ಮೊಬೈಲು ಬರ್ತದೆ ಅಂತ ತಿಳ್ಕೊಂಡು ಆ ಮಡಿಯಲ್ಲಿ ಕೂತಾಗ ಲೌಕಿಕ ಹರಟೆಗಳು ಮಾಡೋರಿದ್ದಾರೆ. ಇದು ಪೂರ್ಣವಾಗಿ ಮೈಲಿಗೆ. ನಿಮಗೊಂದು ವೇಳೆ ಪ್ರಾತಃ ಕಾಲದಲ್ಲಿ ಆ ಮೊಬೈಲೇ ಉಪಯೋಗ ಮಾಡಿ ಏನೋ ಶಾಸ್ತ್ರಾರ್ಥ ವಿಚಾರ ಮಾಡಬೇಕು ಅಂತಿದ್ರೆ ಅದು ಮಡಿಯೇ. ನಾನು ನಾರಾಯಣ ವರ್ಮ ಉಪದೇಶ ತಗೊಳ್ಳುವಾಗ ಸುವಿದ್ಯೇಂದ್ರ ಸ್ವಾಮಿಗಳಿಗೆ ಫೋನ್ ಮಾಡಿದ್ದೆ ಹಿಂದಿನ ದಿವಸ. ನಾಳೆ ಬೆಳಗ್ಗೆ ಸ್ನಾನ ಮಾಡಿ ಮಡಿಯಲ್ಲಿರು, ಮೊಬೈಲ್ ಕೈಯಲ್ಲಿ ತಗೋ, ನನಗೆ ಮೊಬೈಲ್ ಮೂಲಕ ಉಪದೇಶ ಕೊಡ್ತೀನಿ ಅಂದರು. ಅದು ಮಡಿ. ನನ್ನ ಮಾತು ಯಾರು ಒಪ್ಪದೇ ಇರಬಹುದು, ನನ್ನ ಮಟ್ಟಿಗೆ ಅದು ಮಡಿನೇ. ಆ ಮೊಬೈಲ್ ತೊಗೊಂಡು ಹರಟೆ ಹೊಡೆದ್ರೆ ನೀವು ದಾಬಳಿ ಮಡಿಯಲ್ಲಿದ್ದರು, ಸ್ನಾನ ಮಾಡಿದ್ರು, ಮಾಡದೇ ಇದ್ರು, ಬಾವಿ ಸ್ನಾನನೇ ಮಾಡಿ ಬಂದಿದ್ರು, ಅದು ಮೈಲಿಗೆನೆ. ಇದು ನನ್ನದೊಂದು ಆಲೋಚನೆ. ಅದಕ್ಕಾಗಿ ಆ ಯಜ್ಞ ಪೂಜೆ ಇತ್ಯಾದಿ ಯಾವುದನ್ನು ಮಾಡುವಾಗಲೂ ಕೂಡ ಇಂಥದ್ದನ್ನು ಮಾಡಬಾರ್ದು. ಒಂದು ಬಾರಿ MK ಹುಬ್ಬಳ್ಳಿಗೆ ಹೋದಾಗ ಒಬ್ಬರು ಜ್ಞಾನಿಗಳಾದವರು ಭಾಗವತ ಸಪ್ತಮ ಸ್ಕಂದದ ಹೋಮ ಮಾಡ್ತಿದ್ರು. ಹೋಮ ಮಾಡಲಿಕ್ಕೆ ಆಹುತಿಗಳು ಬೇಕಲ್ಲ, ತುಂಬ ಜನ ಆಹುತಿ ಹಾಕ್ಲಿಕ್ಕೆ ಬೇಕಾಗ್ತಾರೆ. ಒಬ್ಬರಿಗೆ ತಮ್ಮ ಕೈಯಿಂದ ಆಗೋದಿಲ್ಲ ಅಂತ ನನ್ನನ್ನು ಕರೆದಿದ್ರು. ನಾನು ಕೂಡ ಹಸಿದ ಮಡಿಯಿಂದ ಏನೂ ತಿನ್ನದೆ ನನ್ನ ಅನ್ನಕ್ಕೆಲ್ಲ ಮುಗಿಸಿ ಅಲ್ಲಿ ಆಹುತಿ ಹಾಕ್ಲಿಕ್ಕೆ ಕೂತಿದ್ದೆ. ಮತ್ತೊಬ್ರು ಯಾರೋ ಒಬ್ಬರನ್ನು ಕರೆದ್ರು. ಆ ಪುಣ್ಯಾತ್ಮ ಲೌಕಿಕ ವಸ್ತುಗಳ ಒಳಗೆ ಅದರ ಮೇಲೆ ಮಡಿ ಉಟ್ಕೊಂಡು ಆಹುತಿ ಹಾಕ್ಲಿಕ್ಕೆ ಕೂತಿದ್ರು. ಹೇಗೆ ಇಲ್ಲ, ಆಹುತಿ ಹಾಕ್ಲಿಕ್ಕೆ ಕೂತವರು ಶುದ್ಧ ಮನಸ್ಕರಾಗಿ ಆಹುತಿ ಹಾಕಬೇಕೋ ಇಲ್ಲ, ಅದೂ ಇಲ್ಲ. ಒಂದು ಕೈಯಿಂದ ಮೊಬೈಲಲ್ಲಿ ಮಾತಾಡ್ತಾ ಆಹುತಿ ಹಾಕ್ತಿದ್ದಾರೆ. ಪಾಪ ಕರೆದು ಪಂಡಿತರಿಗೆ ಕಸಿ ವಿಸಿ ಆಗಿರಬೇಡ, ಆಹುತಿ ಹಾಕ್ಲಿಕ್ಕೆ ಒಬ್ಬ ಬ್ರಾಹ್ಮಣ ಬೇಕು ಅಂತ ಕರೆದಿದ್ದಾರೆ. ಈ ಲೌಕಿಕ ಮನುಷ್ಯ ಲೌಕಿಕ ವಸ್ತ್ರಗಳ ಒಳಗೆ ಇರಲಿ, ಇನ್ನೂ ಅನಿವಾರ್ಯ ಉಟ್ಕೊಂಡು ಕೂತ್ಕೊಂಡ್ರು.
ಮೊಬೈಲಲ್ಲಿ ಮಾತಾಡ್ತಾ ಆಹುತಿ ಹಾಕ್ತಿದ್ದಾರೆ, ನಾನು ಕಣ್ಣಾರೆ ಕಂಡದ್ದು. ಇಷ್ಟು ಮನುಷ್ಯ ತನ್ನ ಮನಸ್ಸನ್ನ ವ್ಯಸ್ತಗೊಳಿಸ್ಕೋಬಾರದು. ಇದಕ್ಕೆಲ್ಲ ಕ್ಷಮೆ ಇಲ್ಲ. ಮನುಷ್ಯ ಏನೇನೋ ಅನಿವಾರ್ಯವಾಗಿ ತಪ್ಪುಗಳನ್ನು ಮಾಡ್ತಾನೆ, ಲೌಕಿಕ ಉದ್ಯೋಗ ಮಾಡ್ತಾನೆ, ವ್ಯಾಪಾರ ಮಾಡ್ತಾನೆ, ವ್ಯವಹಾರ ಮಾಡ್ತಾನೆ. ಮನುಷ್ಯ ದೇವರು ಏನೇನೋ ಕ್ಷಮಿಸ್ತಾನೆ. ಯಜ್ಞ ಕುಂಡದಲ್ಲಿ ಆಹುತಿ ಹಾಕುವಾಗ ಒಂದು ಕೈಯಿಂದ ಆಹುತಿ ಹಾಕ್ತಿದ್ದಾನೆ, ಇನ್ನೊಂದು ಕೈಯಿಂದ ಮೊಬೈಲ್ನಲ್ಲಿ ಮಾತಾಡ್ತಿದ್ದಾನೆ. ಇಷ್ಟು ಮನುಷ್ಯ ಭ್ರಾಂತಿ ಪಡಬಾರ್ದು. ಅದನ್ನೇ ಇಲ್ಲಿ ಬಂದದ್ದು. ಆಪಗಳು ಸತ್ತೀರ್ಥ, ನೀರೇ ತೀರ್ಥ ಅಂತ ತಿಳ್ಕೊಳ್ಳೋದು. ಗುರು, ನಮ್ಮ ಗುರುಗಳೇ ದೇವರು ಅಂತ ಅನ್ನೋದು. ಅದು ಗುರುವೇ ದೇವರಲ್ಲ, ಮಾತಾಪಿತೃಗಳೇ ದೇವರಲ್ಲ, ಪ್ರತಿಮೆಯೇ ದೇವರಲ್ಲ. ಭೂತದಯಾಪರರು ಸಜ್ಜನರು, ಎಲ್ಲರ ಮೇಲೆ ಕರುಣೆ ತೋರಿಸುವಂಥ ದೊಡ್ಡ ದೊಡ್ಡ ಸಜ್ಜನರು ಅಂತ ಏನಿರ್ತಾರೆ, ಅವರನ್ನೇ ದೇವರು ಅಂತ ತಿಳ್ಕೊಂಡ್ಬಿಡೋದು. ಕಂಡವರೇ ದೇವರು, ಇವರೇ ದೇವರು ಅಂತ ಯಾರು ತಿಳ್ಕೊತಿರ್ತಾರಲ್ಲ ಅವರೆಲ್ಲ ದೈತ್ಯರೇ. ಇದೆಲ್ಲ ದೈತ್ಯ ಸ್ವಭಾವವೇ ಇದೆ. ಅಂತ ಸ್ವಭಾವವನ್ನು ಮನುಷ್ಯ ದೂರದಲ್ಲಿಡಬೇಕು ಅಂತ ಅದರ ಅರ್ಥ ಇದೆ. ಅಲ್ಲಿಗೆ ಈ 4ನೇ ಪದ್ಯ, ಈ ದೈತ್ಯ ತಾರತಮ್ಯ ಸಂಧಿಯ 4ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 886ನೇ ಪದ್ಯ ಮುಕ್ತಾಯ ಕಂಡಿದೆ. ಇವತ್ತು ಪುಷ್ಯ ಕೃಷ್ಣ ಅಮಾವಾಸ್ಯ, ಪುರಂದರದಾಸರ ಆರಾಧನೆ. ಇಲ್ಲಿ ಈ ಮಾತುಗಳನ್ನು ಯಾಕೆ ಹೇಳಿದೆ ಇವತ್ತು ಅಂತಂದರೆ, ಹೊಲೆಯ ಬಂದಾನೆಂದು ನಿಮ್ಮ ಮನೆ ಬಾಗಿಲು ಹಾಕ್ಕೊಂಡು ಒಳಗೆ ಹೋಗಿ ಗಣ 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 ಅಂತ ಗಂಟೆ ಬಾರಿಸ್ಕೊಂಡು ಪೂಜೆ ಮಾಡ್ತೀರಿ. ಅವ್ರು ಯಾರಿಗೋ ನೀವು ಮಾಡಿದ ಪೂಜೆ ಅವ್ರಿಗೆ ಕಾಣಬಾರ್ದು, ನೀವು ಬಾರಿಸಿದ ಗಂಟೆ ಸದ್ದು ಅವ್ರಿಗೆ ಕೇಳಬಾರ್ದು ಅಂತ ನೀವು ಒಳಗೆ ಹೋಗಿ ಪೂಜೆ ಮಾಡ್ತೀರಿ. ಆದರೆ ನಿಮ್ಮೊಳಗೆ ವಂಚನೆ ಇದೆ, ನಿಮ್ಮೊಳಗೆ ಕುಹಕ ಇದೆ, ನಿಮ್ಮೊಳಗೆ ಅಜ್ಞಾನ ಇದೆ. ಶಾಸ್ತ್ರಜ್ಞಾನಕ್ಕಾಗಿ ನೀವೇನು ಪ್ರಯತ್ನ ಪಡ್ತಿಲ್ಲ. ಇದಕ್ಕೇನು ಮದ್ದು ಪುರಂದರ ವಿಠಲ ಅಂತ ದಾಸರು ಆವತ್ತು ತಮ್ಮ ಕಾಲದಲ್ಲಿದ್ದಂಥ ಕೆಲವು ವೈದಿಕರನ್ನ ಮತ್ತು ವಿಶೇಷವಾಗಿ ನಮ್ಮಂಥ ಅಯೋಗ್ಯರಾದಂಥ ಪಂಡಿತರನ್ನ ಹಾಸ್ಯ ಮಾಡಿದ್ದು ದಾಸರು. ಇದಕ್ಕೇನು ಮದ್ದು ಪುರಂದರ ವಿಠಲ ಅಂತ ನಮ್ಮನ್ನು ಚುಚ್ಚಿದ್ದು. ಅಂಥ ಪುರಂದರದಾಸರ ಆರಾಧನೆ ದಿವಸ ಆ ಪುರಂದರದಾಸರ ಅಂತರ್ಯಾಮಿಯಾಗಿರ್ತಕ್ಕಂಥ ಅವತಾರ ತ್ರಯ ಸ್ವರೂಪಿಯಾದಂಥ ಮುಖ್ಯ ಪ್ರಾಣ, ಅವನ ಅಂತರ್ಯಾಮಿಯಾಗಿರ್ತಕ್ಕಂಥ ರಾಮಕೃಷ್ಣ ವೇದವ್ಯಾಸಾತ್ಮರಾದಂಥ ಅವನ ಹೆಸರು ಪುರಂದರ ವಿಠಲನೆ, ಅವನ ಹೆಸರು ಜಗನ್ನಾಥ ವಿಠಲನೆ. ಯಾಕೆಂದ್ರೆ ಅವನು ಸರ್ವಶಬ್ದವಾಚ್ಯ. ಆ ಭಗವಂತನಿಗೆ ಇದು ಅರ್ಪಿತ ಆಗಲಿ ಎನ್ನುವಲ್ಲಿಗೆ ಇವತ್ತಿನ ಈ ಕಥಾಭಾಗ ಸಮಾಪ್ತಿಯನ್ನು ಕಂಡಿದೆ.